ಅವರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆರೂಢ ಜ್ಯೋತಿ ಸುಪುತ್ರ ಪುಂಗಳ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನು ಆರಾಧ್ಯ ಗುರುದೇವರನ್ನು ಹೃದಯ ಪದ್ಮಗಳಲ್ಲಿ ಧ್ಯಾನಿಸಿಕೊಂಡು ಈ ವೇದಾಂತ ಸಾಧನ ಶಿಬಿರದಲ್ಲಿ ಶಾಸ್ತ್ರದ ಶ್ರವಣ ಮುಖಾಂತರವಾಗಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಆಗಮಿಸಿದ ತಮ್ಮೆಲ್ಲರ ಪವಿತ್ರವಾದ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗ್ತಕ್ಕಂತಹ ಪರಶಿವ ಪರಮಾತ್ಮನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೆ ಅನ್ಯಾಕ್ಷರಣ ಆಗ್ತೀವಿ. 18ನೇ ವರ್ಷದ ಸಾಧನಾ ಶಿಬಿರದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಕಾರಣ ಪ್ರಣಾಶಾಲಿಗಳಾದ ಶ್ರೀ ಸಾಧು ನಿಶ್ಚಂದಾಸರಿಂದ ವಿರಚಿತವಾದ ವಿಚಾರ ಸಾಗರವೆಂಬ ಗ್ರಂಥದ ಮೊದಲನೇ ತರಂಗದಲ್ಲಿ ಅನುಬಂಧದ ಸಾಮಾನ್ಯ ನಿರೂಪಣೆಯನ್ನು ಮಾಡ್ತೀವಿ ಅಂತ ಹೇಳಿ ಈಗೇನು ಹೇಳ್ತಾ ಇದ್ದಾರೆ, ಅನುಬಂಧ ಚತುಷ್ಟಯ ವರ್ಣನೆಯನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅನುಬಂಧ ಚತುಷ್ಟಯ ಅಂದರೆ 4 ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ. ಇವು ಗ್ರಂಥದಲ್ಲಿ ಅನುಬಂಧ ಚತುಷ್ಟಯ ವರ್ಣನೆ ಮಾಡಿದ್ವಿ. ಅದರೊಳಗೆ 4ರೊಳಗೆ ಯಾವುದನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ವಿ. ಯಾವ್ದು ಹೇಳಕತ್ತಾರೆ? ಅದು ಬೇಕ್ರಿ. ಸ್ಥಳ ಇಲ್ದಾನೆ ಮ್ಯಾಗ ಮನೆ ಕಟ್ಟಿದ್ರಪ್ಪ ಅಂದ್ರೆ ಮನೆ ಭಾಳ ತಿಂದ್ರಂಗಿಲ್ಲ. ಅದು ಪ್ರತಿನಿತ್ಯ ಅದು ನಮ್ಮ ಚಿಂತನೆ ಏನು ನಡೆದದ ಅನ್ನೋದರ ವಿಷಯ ಬೇಕಾದ ಮುಂದೆ ಏನು ಅಧಿಕಾರಿಯ ವರ್ಣನೆ ನಡೆದ. ಅನುಬಂಧ ಚತುಷ್ಟಯೊಳಗೆ ಮೊದಲನೇದಾದಂಥ ಅಧಿಕಾರಿಯ ವರ್ಣನೆಯನ್ನು ಮಾಡ್ತಾ ಇದ್ರು. ಮಲ ವಿಕ್ಷೇಪ ಜಾಕೇನಹಿ ಕಿಂತು ಏಕ ಜ್ಞಾನ ವೈಚವ ಸಾಧನ ಸಹಿತ ನರ ಸೊ ಅಧಿಕೃತ ಮತಿಮಾನ್ ಅಂತ ಅಧಿಕಾರಿಯ ಲಕ್ಷಣವನ್ನು ಮಾಡಿ ಆ ಅಧಿಕಾರಿಯ ವರ್ಣನೆಯನ್ನು ಮಾಡುವಾಗ ಇಲ್ಲಿ ಪರ್ಯಂತರವಾಗಿ ಜ್ಞಾನಕ್ಕೆ ಬಂದು 8 ಸಾಧನೆಗಳನ್ನು ಹೇಳ್ಕೊಂಡು ಬಂದ್ವಿ. ಯಾವ 8 ಸಾಧನೆಗಳು? ಶ್ರವಣ ಮನವಿಂದ 3 ಪದಾರ್ಥ ಶೋಧನ. ಇವು 8 ಏನದು ಅಂದ್ರೆ ಜ್ಞಾನಕ್ಕೆ ಒಂದು ಸಾಧನೆ ಅಂತ ಹೇಳಿ. ಜ್ಞಾನಕ್ಕ ಸಾಧನೆಯೊಳಗೆ 2 ಅಂತರಂಗ ಸಾಧನ ಮತ್ತು ಬಹಿರಂಗ ಸಾಧನ ಅಂತ 2 ಪ್ರಕಾರ ಮಾಡಿ. ಅದರೊಳಗ ಬಹಿರಂಗ ಸಾಧನೆಗಳು ಯಾವ ಅಂತ ಹೇಳಿದ್ರು? ಜ್ಞಾನಕ್ಕ ಬಹಿರಂಗ ಸಾಧನೆಗಳು ಯಾವುವು? ಕರ್ಮ ಉಪಾಸನೆಗಳು ಜ್ಞಾನಕ್ಕೆ ಬಹಿರಂಗ ಸಾಧನ. ಆ ಕರ್ಮೋಪಾಸನವನ್ನು ಬಿಟ್ಟು ಉಳಿದುದು 8 ಅದವು. ಇವು ಅಂತರಂಗ ಸಾಧನ. ಅಂತರಂಗ ಸಾಧನ ಅಂದ್ರೆ ಸಮೀಪವಾದಂಥ ಸಾಧನ. ಬಹಿರಂಗ ದೂರವರ್ತಿ ಸಾಧನ. ಸಾಕ್ಷಾತ್ ಸಾಧನ, ಪರಂಪರಾ ಸಾಧನ ಅಂತ ಹೇಳ್ಬೇಕು. ಯಜ್ಞಾದಿ ಕರ್ಮಗಳು ಏನಾದವು ಅಂದ್ರೆ ಜ್ಞಾನಕ್ಕೆ ಸಾಧನೆಗಳು ಅದಾವು ಅಂತಾನೆ ಶಾಸ್ತ್ರ ಪ್ರತಿಪಾದನೆ ಮಾಡ್ಯಾರ, ಉಪನಿಷತ್ತುಗಳು ಹೇಳ್ಯಾವ. ಅದು ಸಾಕ್ಷಾತ್ ಸಮೀಪವರ್ತಿ ಸಾಧನ ಅಲ್ಲ. ಮತ್ತೆ ಜ್ಞಾನಕ್ಕೆ ಹೆಂಗ ಸಾಧನ ಆಗ್ತವೆ ಯಜ್ಞಾದಿ ಕರ್ಮಗಳು? ಹೆಂಗ್ ಸಾಧನ ಆಗ್ತವೆ? ಅಂತಃಕರಣ ಶುದ್ಧಿಯ ದ್ವಾರ. ಅಂತಃಕರಣ ಶುದ್ಧಿಯ ದ್ವಾರ ಅಂದ್ರೆ ಯಜ್ಞಾದಿ ಕರ್ಮಗಳಿಂದ ಅದನ್ನು ಯಜ್ಞಾದಿ ಕರ್ಮಗಳನ್ನು ನಿಷ್ಕಾಮ ಮಾಡಿರ್ಬೇಕು. ಮತ್ತೆ ನಿಷ್ಕಾಮನೆಯಿಂದ ಮಾಡಲ್ಪಟ್ಟಂತ ಯಜ್ಞಾದಿ ಕರ್ಮಗಳು ಅಂತಃಕರಣ ಶುದ್ಧಿಯ ದ್ವಾರ ಜ್ಞಾನಕ ಸಾಧನ ಒಂದು ಪರಂಪರ ಸಾಧನವಾಗುತ್ತದೆ. ಅಂತಃಕರಣ ಶುದ್ಧಿ ಆಗ್ತದೆ. ಅಶುದ್ಧವಾದಂಥ ಅಂತಃಕರಣದಲ್ಲಿ ವಿವೇಕ ಉತ್ಪತ್ತಿಯಾಗಿ ಮುಂದಿನ ಸಾಧನಗಳು ಸಿದ್ಧಿ ಆಗ್ತವೆ ಅಂತ ಹೇಳ್ಕೊಂಡ್ರೆ ಪರಂಪರವಾಗಿ. ಆದ್ದರಿಂದ ಜ್ಞಾನಕ ಸಾಧನ ಯಜ್ಞಾದಿ ಕರ್ಮ ಬಹಿರಂಗ ದೂರ ವರ್ತಿಸದ ಅಂತಃಕರಣ ಶುದ್ಧಿಯ ದ್ವಾರ ಸಾಧನವಾಗುತ್ತವೆ. ಸಾಕ್ಷಾತ್ ಸಾಧನ ಆಗುವುದಿಲ್ಲ. ಆದರೆ ವಿವೇಕಾದಿಗಳು 8 ಅದಾವಲ್ಲ ಇವು ಸಾಕ್ಷಾತ್ ಸಾಧನ. ಸಾಕ್ಷಾತ್ ಸಾಧನ ಅಂದ್ರೆ ಜ್ಞಾನಕ್ಕೆ ಅದರೊಳಗೂ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಅವ್ರು. ವಿವೇಕಾದಿಗಳು ಶ್ರವಣಾದಿಗಳಲ್ಲಿ ಸಾಧನ, ಶ್ರವಣಾದಿಗಳು ಜ್ಞಾನಕ ಸಾಧನ. ಮತ್ತು ಇದನ್ನು ಹೇಳ್ಕೊಂಬಂದ್ರು ಅವರು ಏನಂದ್ರೆ ಉತ್ತರ ಸಾಧನೆಗಳಿಗೆ ಪೂರ್ವ ಸಾಧನೆಗಳು ನಿಮಿತ್ತ ಕಾರಣ ಇರುತ್ತವೆ. ಅಂತಃಕರಣ ಶುದ್ಧವಾದಂಥ ಅಂತಃಕರಣ ಏನದ ಅದು ಉಪಾದಾನ ಕಾರಣವಿರುತ್ತದೆ ಅಂತ ಹೇಳ್ಕೊಂಡು ಬಂದರು. ಇಲ್ಲಿ ತಲೆ ಹಿಡಿದ್ರಪ್ಪ ಅವರು ನಿನ್ನೆ
26 ಮುಗಿಸೋದು. 26 ಹೇಳಿರ್ಬೇಕಲ್ಲ. ಅಲ್ಲ ಅವ್ರ ಅಪ್ಪರ್ ಎಲ್ಲಿ ಬಿಟ್ರ ಅಂತ ಕೇಳಿದ್ರು. ಇದು 17 ಅಂಕಲಿಂದ ಚಲೋ ಮಾಡ್ರಿ. ಚಲೋ ಮಾಡ್ತಾರೆ. 17 ಅಂಕಲಿಂದ ಚಲೋ ಮಾಡ್ರಿ. 17 ಅಂಕಲಿಂದ ಚಲೋ ಮಾಡ್ತಾರೆ. ಹಾಂ ಅಂಕ 17 ನೋಡಿ. ವಿವೇಕಾಧಿಕಕ್ಕೆ ಅಂತರಂಗ ಸಾಧನತ. ಈಗ ಕರ್ಮೋಪಾಸನೆಗಳು ಬಹಿರಂಗ ಸಾಧನ ಅಂತ ಹೇಳ್ಕೊಂಡ್ಬಂತು. ಇಲ್ಲಿ ತನ ಅದೇ ಹೇಳಿದ್ರು, ಕರ್ಮೋಪಾಸನೆಗಳು ಬಹಿರಂಗ ಸಾಧನ ಇರುತ್ತವೆ. ಅದಕ್ಕೆ ಅವರು ಇಂದ ಟಿಪ್ಪಣಿ ಕೊಟ್ಟಿರೋದು, ನಿಷ್ಕಾಮದಿಂದ ಅದೇ ಯಜ್ಞಾದಿ ಕರ್ಮಗಳು ಸಕಾಮನೆಯಿಂದ ಮಾಡಿದರೆ ಜನ್ಮ ಮರಣರೂಪ ಸಂಸಾರಕ್ಕೆ ಕಾರಣವಾಗುತ್ತವೆ. ಅವೇ ನಿಷ್ಕಾಮನೆಯಿಂದ ಮಾಡಿದಂದ್ರೆ ಜನ್ಮ ಮರಣ ರಹಿತವರಂತ ಮೋಕ್ಷಕ್ಕೆ ಸಾಧನ, ಜ್ಞಾನದ್ವಾರ ಮೋಕ್ಷಕ್ಕೆ ಸಾಧನವಾಗುತ್ತದೆ. ಅದಕ್ಕೆ ಅವರು ಟಿಪ್ಪಣಿಯೊಳಗೆ 22ನೇ ಟಿಪ್ಪಣಿಯೊಳಗೆ ನಿಮಗೆಲ್ಲ ಹೇಳ್ಕೊಂಬಂದ್ರು. ಔಷಧಗಳು ಅಂದರೆ ಬಂಗಾರ ಮಾಡ್ತಕ್ಕಂಥ ವಿಧಿಯ ಬಗ್ಗೆ ಹೇಳ್ಕೊಂಬಂದ್ರು. ಬಂಗಾರ ಮಾಡ್ತಕ್ಕಂಥ ವಿಧಿ ಅಷ್ಟೇ. ಆ ನೇಮ ಪ್ರಕಾರವಾಗಿ ನಾವು ಮಾಡಿದಾಗ ಮಾತ್ರ ಅದೇನಾಗ್ತದ, ಬಂಗಾರ ಆಗ್ತದ. ನೇಮ ಬಿಟ್ಟು ನಾವು ಮಾಡಿದ್ವಿ ಅಂದ್ರೆ ಬಂಗಾರ ಏನು ಎಲ್ಲ ಗುರುಗಳು ಹೇಳಿದಂಗೆ ಮಾಡೇ ನಾವು ಶಿಷ್ಯ ಸ್ವಲ್ಪ ನೇಮ ತಪ್ಸನ ಅಂತ. ಏನು ನೇಮ ತಪ್ಸನ? ಅದು ಉಲ್ಟಾ ಉಲ್ಟಾ ಹಸ್ತದಿಂದ ಹಿಂಡಬೇಕಾಗಿತ್ತು ಆ ರಸವನ್ನ. ಅವ ಹಿಂಗ್ ಹಿಡಿದಂದ್ರೆ ಏನಾಯ್ತು, ಬಂಗಾರ ಆಗ್ಲಿಲ್ಲ, ದುಃಖಿ ಆದ ಅಂತ ಹೇಳ್ಕೊಂಬಂದು. ಬಂಗಾರ ಆಗ್ಲಿಲ್ಲ, ದುಃಖಿ ಆದ. ಗುರುಗಳು ಯಾತ್ರೆ ಮುಗಿಸ್ಕೊಂಡು ಬಂದ್ರು. ಬಂದ ಮ್ಯಾಗ ಹೆಂಗಪ್ಪ ಅಂದ್ರೆ ಬಹಳ ಕಷ್ಟ ಆಗಿದ್ರೆ ಆಶ್ರಮ ನಡೆಸೋದು. ಯಾಕೋ ಬಂಗಾರ ಮಾಡಿ ಇಲ್ಲ, ಬಂಗಾರ ನೀವು ಹೇಳ್ದಂಗೆ ಮಾಡಿದ ಕರೆ, ಆದ್ರೆ ಬಂಗಾರ ಆಗಲ್ಲ. ಇದೇ ರಸ, ಇದೇ ತಾಮ್ರ, ಇದು ಕರಗಿಸ ತಾಮ್ರ, ಇದು ರಸ ಹಿಂಡಿ ಕಲಿಸಿದ್ವಿ ಕರೆ. ಆದ್ರೂ ಕೂಡ 2 ರೀತಿಯಿಂದ ವಿಚಾರ ಮಾಡಿ 2 ರೀತಿಯಿಂದ ಮಾಡಿದೆ ಕರೆ. ಆ ಕೈಲಿ ಹಿಂಡಿ ನೋಡಿದೆ, ಇಲ್ಲ ಅದು ರಸ ಬೇರೆ ಇದು ರಸ ಮಾಡಿ ಕೂಡಿಸಿ ನೋಡಿದೆ, ಏನು ಮಾಡಿದ್ರು ಕೂಡ ಅದು ಬಂಗಾರ ಆಗ್ಲಿಲ್ಲ ಅಂತ. ಅದಕ್ಕೆ ಅವ್ರು ನೀನು ತಪ್ಪು ಮಾಡಿದ್ವಿ, ಎಲ್ಲ ಕರೆಕ್ಟ್ ಮಾಡಿದ್ವಿ, ಸ್ವಲ್ಪ ನೇಮ ತಪ್ಪ್ಯದ. ನೇಮ ಏನ್ ತಪ್ಪ್ಯದಂದ್ರೆ ನೀನು ಅದನ್ನೇ ಇಡತಕ್ಕಂಥ ರಸವನ್ನೇ ಉಲ್ಟಾ ಹಸ್ತದಿಂದ ಹಿಂಡಬೇಕಾಗಿತ್ತು, ಬಂಗಾರ ಆಗ್ತಿತ್ತು. ಸೀದಾ ಹಸ್ತದಿಂದ ಹಿಂಡಿದೆ, ಅದಕ್ಕೆ ಆಗಿಲ್ಲ. ಅದು ಇಷ್ಟೇ ಸ್ವಲ್ಪ ತಪ್ಪಿದಕ್ಕೆ ನೋಡ್ರಿ. ಅದಕ್ಕೆ ಅಂತ 1 ಅಣಿ ತಪ್ಪಿದ್ರೆ 100 ಅಣಿ ತಪ್ತಾವ ಅಂತ ಹೇಳ್ತಾರೆ. ಸ್ವಲ್ಪ ತಪ್ಪ ಏನು ಎಲ್ಲ ಮಾಡಿನ ಕರೆಕ್ಟ್, ಅದೇ ತಾಂಬ ರಸ, ಅದೇ ರಸ, ಗಿಡ ಮೂಲಿಕೆನೇ ಅದಕ್ಕೆ ಸ್ವಲ್ಪ ನೇಮದ್ರೊಳಗೆ ಸ್ವಲ್ಪ ತಪ್ಪಿತ್ತು ಅಂದ್ರೆ ಈ ರೀತಿ ಅನರ್ಥ ಆಗುತ್ತದೆ. ನಾ ಹೇಳಿದಲ್ಲ ಮೊನ್ನೆ ಕಾರ್ಯಂದ ಗೇರ್ ಹಾಕೋದ್ರಾಗೇನೆ. ಗೇರ್ ಹಾಕೋದು ಏನಿಲ್ಲ, ಅದ್ರಾಗೇನು ವ್ಯತ್ಯಾಸ ಅದ? ಸೀದಾ ಒತ್ತಿದೆ ಅಂದ್ರೆ ಮುಂದಕ್ಕೆ ಹೋಗ್ತದೆ ಗಾಡಿ. ಅದನ್ನೇ ಒಂದು ಬಟನ್ ಅದ್ರೊಳಗೆ ಸ್ವಲ್ಪ ಒತ್ತಿ ಹಿಡ್ದು ಅದೇ ಮುಂದಕ್ಕೆ ಮಾಡಿದ್ವಿ ಅಂದ್ರೆ ಇದು ಗಾಡಿ ಹಿಂದೆ ಇಷ್ಟೇ ವ್ಯತ್ಯಾಸ ಅದ್ರೊಳಗೆ. ಅದು ಹೊಸ ಗಾಡಿ ಬಾಳಿ ಗಾಡಿ ನಡೆಸಿದಾಗ ಅದು ಹೊಸ ಗಾಡಿ ಕೊಟ್ಟರೆ ಹಿಂದೆ ಶಿವಾಸ್ ತಗೋಬೇಕಂದ್ರೆ ನೋಡ್ತಾನ ಗೇರ್ ಬಾಕ್ಸ್ನಾಗ ಅದ್ರಾಗ ಯಾವ ಚಿನ್ನ ಇಲ್ಲ, ಆರಿಲ್ಲ, ಇದು ಹಿಂದಕ್ಕೆ ಎಲ್ಲ ನಾವು ಹಳಿ ಗಾಡಿ ಹಿಂದಕ್ಕೆ ಅದು ಕರೆಕ್ಟ್ ಪ್ರತ್ಯೇಕ ಒಂದು ಗೇರ್ ಇರ್ತಿತ್ತು. ಅದಕ್ಕೆ ಹಿಂದಕ್ಕೆ ಹೋಗಕ್ಕ ಪ್ರತ್ಯೇಕ ಒಂದು ಗೇರ್ ಇರ್ತಿತ್ತು. ಅದು ಪೂರ ವರ್ಷ ಲಾಸ್ಟ್ 5 ಆದ್ಮೇಲೆ ಮತ್ತೆ 6ನೇದಂತ ಹಿಂದಕ್ಕೆ ಇರ್ತಿತ್ತು. ಅದು ರಿವರ್ಸ್ ಗೇರ್, ಆಗ 6 ನಂಬರ್ ಅಂತೂ ಬರ್ದಿರ್ತಿದ್ರು ಅದಕ್ಕೆ. ಈಗ ಈ ಗಾಡಿಗೆ ಹಂಗಿಲ್ಲ ರೀ. ನಾ ಯಾವ ನಂಬರ್ ಇಲ್ಲ ಗೇಂಬರಿಲ್ಲ, 6 ಇಲ್ಲ ಪಾರಿಲ್ಲ, ಸುಮ್ಮ ಆಯ್ತು ಬಟನೇ ಅದು ಗೇರೇ ಅದಾವ. ಹುಡುಕಿದ್ರು ಕೂಡ ಸಿಗುವುದಿಲ್ಲ ಅವನಿಗೆ. ಅದೇನು ಕೊಟ್ರೆ ಹುಡುಕು ಕೊಟ್ಟನ ಅದನ್ನು, ಏನು ಹ್ಯಾಂಡ್ ಇರ್ತದಲ್ಲ ಅದು ಗೇರ್ ಹಾಕೋದು, ಅದ್ರ ಹುಡುಕು ಕೊಟ್ಟನ ಅದನ್ನು ನೋಡಕ್ ಸಹಿತ ಕಾಣಲ್ಲ. ಅದು ಗೊತ್ತಿದ್ದವ್ರಿಗೆ ಗೊತ್ತದು ಎಷ್ಟು ಮುಂದಕ್ಕೆ ಹಾಕದ. ಸೀದಾ ಹಾಕಿದ ಗೇರ್ ಒಂದೇ ನಂಬರ್ಗೆ ಸೀದಾ ಹಾಕಿದ 1ನೇ ಗೇರ್ನಾಗ ಗಾಡಿ ಹೋಗುತ್ತೆ. ಅದನ್ನೇ ಸೀದಾ ಹಾಕುವಾಗ ಸ್ವಲ್ಪ ಅದನ್ನ ಬಟನ್ ಒತ್ತಿಡಿದು ಸೀದಾ ಹಾಕಿದ್ನಂದ್ರೆ ಮುಂದಕ್ಕೆ ಹಾಕಿದಂದ್ರೆ ಹಿಂದಕ್ಕೆ ಹೋಗ್ತದೆ ಗಾಡಿ. ಇಷ್ಟೇ ವ್ಯತ್ಯಾಸ ಅದ ಇದ್ರೊಳಗೆ. ಹಂಗ ಯಜ್ಞಾದಿ ಕರ್ಮಗಳು ಏನದಾವ, ನಾವು ಇಚ್ಛೆಯಿಂದ ಮಾಡಿದ್ವಿ ಅಂದ್ರೆ ಸಂಸಾರಕ್ಕೆ ಕಾರಣ. ಅದೇ ಇಚ್ಛೆ ರಹಿತವಾಗಿ ಮಾಡಿದ್ವಿ ಅಂದ್ರೆ ಶುದ್ಧ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಕ್ಕೆ ಸಾಧನ ಆಗ್ತದೆ ಪರಂಪರವಾಗಿ. ಹಂಗೆ ಈಗ 17 ಈಗ ಬಹಿರಂಗ ಸಾಧನಗಳು ಹೇಳಿದ್ವಿ. ಅಂತರಂಗ ಸಾಧನ ಹೇಳಿದ್ವಿ. ವಿವೇಕಾದಿಕನಿಗೆ ಅಂತರಂಗ ಸಾಧನತ. ವಿವೇಕಾದಿಗಳಿಗೆ ಏನಂತಾರ ಅವರು? ಅಂತರಂಗ ಸಾಧನ ಅಂತ ಹೇಳ್ತಾರೆ. ವಿವೇಕಾದಿ ನೋಡ್ತೀಕ, विवेकादिक ज्ञान के अधिकारी में संभव है याते समीप है. ವಿವೇಕಾದಿಗಳು ಜ್ಞಾನಕ್ಕೆ ನಾವೇನು ಅಧಿಕಾರಿ ವರ್ಣನೆ ಮಾಡಿದ್ವಲ್ಲ, ಅಧಿಕಾರಿಯ ವರ್ಣನ, ಜ್ಞಾನಕ್ಕೆ ಅಧಿಕಾರಿ ವರ್ಣನೆ ಮಾಡಿದಾಗ ಅಧಿಕಾರಿಯಲ್ಲಿ ಈ ಸಾಧನೆಗಳು ಸಂಭವಿಸುತ್ತವೆ, ಇರಬೇಕು ಅಂತ ಹೇಳ್ಯಾರ ಅವ್ರು. ಮತ್ತೆ ಮೋಕ್ಷ ಯಾರಿಗೆ, ಜ್ಞಾನ ಯಾರಿಗೆ ಆಗ್ತದೆ? ಅಧಿಕಾರಿಗೇನೆ ಆಗ್ತದೆ. ಮತ್ತೆ ಇವು ಯಾರ ಬಳಿ ಇರಬೇಕು? ಅಧಿಕಾರಿ ಬಳಿನೇ ಇರಬೇಕು. ಆದ್ರೆ ಯಜ್ಞಾದಿ ಕರ್ಮಗಳು ಅಧಿಕಾರಿ ಬಳಿ ಇರ್ಬೇಕಂತ ಹೇಳ್ಯಾರನು ಇಲ್ಲ. ಅವ್ ತ್ಯಾಗ ಮಾಡು ಅಂತ ಹೇಳ್ಯಾರ ಅವ್ರ. ಬಹಿರಂಗಕ್ಕೂ ತ್ಯಜೆ ಅಂತರಂಗಕ್ಕೂ ಧಾರೆ. ಹಿಂದಿಗೊಮ್ಮದ ಬಹಿರಂಗ ಸಾಧನೆಗಳು ತ್ಯಾಗ ಮಾಡು,
ಅಂತರಂಗ ಸಾಧನ ಗ್ರಹಣ ಮಾಡು. ಶಾಸ್ತ್ರಗಳು ಹೇಳ್ತಾವ, ಯಾರಿಗೆ ಹೇಳ್ತಾವ? ಅಧಿಕಾರಿಗೆ ಹೇಳ್ತಾವ. ಅಂದ್ರೆ ನಿನ್ನಲ್ಲಿ ಅವಶ್ಯ ಬೇಕು. ವಿವೇಕಾದಿಗಳು ಇವು ನಿನ್ನಲ್ಲಿ ಅವಶ್ಯ ಬೇಕೇ ಬೇಕು. ಅದಕ್ಕೆ ಅವ್ರು ಏನಂತಾರ? ಅಧಿಕಾರಿನೇ ಸಂಭವ. ವಿವೇಕಾದಿಗಳು ಅಧಿಕಾರಿಯಲ್ಲಿ ಸಂಭವಿಸಿದ್ರಿಂದ ಯಾತೆ ಸಮೀಪ ಹೇ. ಜ್ಞಾನ ಯಾರಿಗೆ ಆಗ್ತದೆ? ಅಧಿಕಾರಿಗೆ ಆಗ್ತದೆ. ವಿವೇಕಾದಿಗಳಲ್ಲಿ ಅದಾವ, ಅಧಿಕಾರಿ ಬಲಿನೇ ಅದಾವ. ಆದ್ದರಿಂದ ಜ್ಞಾನ ಕವೇನದವ್ರಿ ಸಮೀಪವರ್ತಿ ಸಾಧನ. ತಿನ್ಮೆ ಬಿ ಇದನ್ನ ಭೇದ ಹೇ. ಇದ್ರೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಅದ. ವಿವೇಕಾದಿಗಳು ಅಂತರಂಗ ಸಾಧನ ಅಧಿಕಾರಿ ಬಲಿ ಇರ್ತಾವ, ಜ್ಞಾನಕ್ಕೆ ಸಮೀಪವರ್ತಿ ಆಗ್ತಾವ ಅಂದ್ರೂ ಕೂಡ ಸ್ವಲ್ಪ ವ್ಯತ್ಯಾಸ ಅದ. ಏನು? ವಿವೇಕಾದಿ ಕನಕ ಶ್ರವಣಮೇ ಉಪಯೋಗ ಹೇ. ಮಂದ್ಯ ಅಂತರಂಗ ಸಾಧನ ಲಕ್ಷಣ ಮಾಡ್ಕೊಂಬಂದವ್ರು, ವ್ಯಾಖ್ಯಾನ ಮಾಡ್ಕೊಂಬಂದವ್ರು. ಜನಕ ಶ್ರವಣಮೇ और श्रवण में प्रत्यक्ष फल हुए और ज्ञान में प्रत्यक्ष फल हुए. सो ಅಂತರಂಗ ಸಾಧನ ಅಂತ ಹೇಳ್ಕೊಂಬಂದು ಯಾವುಗಳದು ಶ್ರವಣದಲ್ಲಿ ಪ್ರತ್ಯಕ್ಷ ಫಲ ಇರುತ್ತವೆ ಅಥವಾ ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತವೆ ಅವಕ್ಕೆ ಅಂತರಂಗ ಸಾಧನ ಅಂತ ಹೇಳ್ಕೊಂಬಂದು. ಶ್ರವಣದಲ್ಲಿ ಪ್ರತ್ಯಕ್ಷ ಫಲ ಉಳ್ತಕ್ಕಂಥವು ಯಾವ? ವಿವೇಕಾದಿಗಳು. ವಿವೇಕಾದಿಗಳು ಶ್ರವಣಾದಿಗಳಲ್ಲಿ ಸಹಕಾರಿಯಾಗುತ್ತವೆ. ಶ್ರವಣಾದಿಗಳು ಘಟಿಸಬೇಕಾದ್ರೆ ವಿವೇಕಾದಿಗಳು ಸಹಕಾರಿಯಾಗುತ್ತವೆ. ಈ ಶ್ರವಣ ಮನನ ನಿಧಿಧ್ಯಾಸನಗಳು ಪದಾರ್ಥ ಶೋಧನ ಇವು ಜ್ಞಾನಕ್ಕೆ ಸಮೀಪವರ್ತಿ, ಜ್ಞಾನಕ್ಕೆ ಸಹಕಾರಿ ಅದು. ಆದ್ದರಿಂದ ನಾವು ಅಂತರಂಗ ಸಾಧನ ವ್ಯಾಖ್ಯಾನ ಮಾಡುವಾಗ ಎರಡು ಮಾತು ತಿಳ್ಕೊಂಬಂದ್ಬಿಟ್ಟಿವಿ ನಾವು. ಎರಡು ಹೇಳ್ಯಾರ ಅಲ್ಲಿ. ಶ್ರವಣಾದಿಗಳಲ್ಲಿ ಪ್ರತ್ಯಕ್ಷ ಫಲ ಇರಬೇಕು ಮತ್ತು ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರಬೇಕು. ವಿವೇಕಾದಿಗಳು ಶ್ರವಣಾದಿಗಳಲ್ಲಿ ಪ್ರತ್ಯಕ್ಷ ಫಲ ಅದ, ಶ್ರವಣಾದಿಗಳದು ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತದೆ. ವಿವೇಕಾದಿಗಳ श्रवण में उपयोग है, ಶ್ರವಣಾದಿಕನ ಜ್ಞಾನ में ಉಪಯೋಗ है. ಶ್ರವಣಾದಿಗಳದು ಜ್ಞಾನದಲ್ಲಿ ಉಪಯೋಗ ಇರುತ್ತದೆ. ಯಾರ ಶ್ರವಣ ಮಾಡ್ತಾನ, ಮನನ ಮಾಡ್ತಾನ, ನಿಧಿಧ್ಯಾಸನ ಮಾಡ್ತಾನ ಅವನಿಗೇನೇನಾಗ್ತದ ಅಂದ್ರೆ ನಿಶ್ಚಯವಾದಂತ ಜ್ಞಾನ ಆಗ್ತದ. ಜ್ಞಾನ ಎಲ್ಲರಿಗೆ ಆಗ್ತದ. ಯಾರು ಕೇಳ್ತಾರಿಗೆ ಎಲ್ಲರಿಗೆ ಜ್ಞಾನ ಆಗ್ತದ ಎಲ್ಲರಿಗೆ ಆಗ್ತದ. ಪರಂತು ನಿಶ್ಚಯ ಜ್ಞಾನ ಎಲ್ಲರಿಗೆ ಆಗುದಿಲ್ಲ. ನಿಶ್ಚಯ ಜ್ಞಾನ ಇಲ್ಲಿಗ ಎಲ್ಲರಿಗೆ ನಿಶ್ಚಯ ಜ್ಞಾನ ಆಗಲ್ಲ. ಎಲ್ಲೋ ಒಬ್ಬ ಮನುಷ್ಯನಿಗೆ ನಿಶ್ಚಯ ಜ್ಞಾನ ಆಗ್ತದೆ. ಅಂದ್ರೆ ಏನದ? ಅವ್ರು ಯಾರು ಶ್ರವಣ ಮಾಡ್ಯಾನ, ಮನನ ಮಾಡ್ಯಾನ, ನಿಧ್ಯಾಸನ ಮಾಡ್ಯಾನ, ಅವನ ಅಂತಃಕರಣದಲ್ಲಿರ್ತಕ್ಕಂಥ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ವಿಪರೀತ ಭಾವನೆಗಳು ದೂರವಾಗುತ್ತವೆ. ಯಾವಾಗ ಶ್ರವಣ ಮನನ ನಿಧ್ಯಾಸನದಿಂದ ಮೂರು ದೋಷವನ್ನು ಕಳ್ಕೊಂಡಂತ ಅಧಿಕಾರಿಗೆ ನಿಶ್ಚಯ ಜ್ಞಾನವಾಗುತ್ತದೆ. ಅದ್ವೈತ ತತ್ವದ ನಿಶ್ಚಯ ಜ್ಞಾನ ಆಗುತ್ತದೆ. ಅದಕ್ಕೆ ಜ್ಞಾನವೇ ಉಪಯೋಗ. ವಿವೇಕಾದಿಗಳಿದ್ರ ಶ್ರವಣಾದಿಗಳು ಘಟಿಸ್ತವೆ. ವಿವೇಕಾದಿಗಳಿಲ್ಲಾರ್ದೇ ಶ್ರವಣಾದಿಗಳು ಘಟಿಸುವುದಿಲ್ಲ ಅಂತ ಹೇಳಿದ್ರು. ಮತ್ತೆ ಶ್ರವಣ ಮನ ನಿಧ್ಯಾಸನ ಮಾಡಿದ್ರೆ ನಿಶ್ಚಯ ಜ್ಞಾನ ಆಗ್ತದೆ. ಶ್ರವಣ ಮನ ನಿಧ್ಯಾಸನ ಮಾಡಿದ್ರೆ ನಿಶ್ಚಯ ಜ್ಞಾನ ಆಗುವುದೇ ಇಲ್ಲ. ಯಾತೆ ವಿವೇಕಾದಿಕನಿಗೆ ಅಪೇಕ್ಷತೆ ಶ್ರವಣಾದಿಕ ಅಂತರಂಗ ಹೇ. ವಿವೇಕಾದಿಗಳ ಅಪೇಕ್ಷೆಯಿಂದ ಶ್ರವಣಾದಿಗಳು ಅಂತರಂಗ ಸಾಧನ ಇರುತ್ತವೆ. ಜ್ಞಾನ ಅದ. ಈಗ ನೋಡ್ರಿ, ಇವು 4 ಬಟ್ಟು. ಈ 4 ಬಟ್ಟುದ್ರಾಗ ಈ ಬಟ್ಟಿಗೆ ಇವು 3 ಬಟ್ಟೆ ಯಾವದ ನೋಡ್ರಿ, ಇದಾದ ಈ ಬಟ್ಟದ. ಈ ಬಟ್ಟಿಗೆ ಒಂದೇ ಕೈಯಾಗ ಅದಾವ. ಈ ಬಟ್ಟಿಗೆ ಸಮೀಪ ಯಾವ್ದದ? ಇದೇ ಅದ. ಇವನು ಅದಾವ, ಅದ್ರಾಗೆ ಅದಾವ. ಕರೆ ದೂರ ಬರ್ತೇವೆ. ಹಂಗ ಇದು ಜ್ಞಾನ. ಈ ಜ್ಞಾನಕ್ಕೆ ಸಮೀಪವರ್ತಿ ಸಾಧನೆ ಯಾವ್ದದ ಅಂದ್ರೆ ಶ್ರವಣಾದಿಗಳು. ಶ್ರವಣ ಮನನ ನಿಧಿಧ್ಯಾಸನ ಏನದ ಜ್ಞಾನಕ್ಕೆ ಸಮೀಪ ಇರುತ್ತವೆ. ವಿವೇಕಾದಿಗಳು ಅದಾವು, ಆದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇದನ್ನ ದಾಟಿ ಮುಂದಕ್ಕೆ ಹೋಗ್ಬೇಕಾಗ್ತದೆ. ಅದಕ್ಕೆ ಅದು ಈ ವಿವೇಕಾದಿಗಳದು ಶ್ರವಣದಲ್ಲಿ ಪ್ರತ್ಯಕ್ಷ ಫಲ. ವಿವೇಕಾದಿಗಳಿದ್ರೆ ಶ್ರವಣಾದಿಗಳು ಘಟಿಸುತ್ತವೆ. ಶ್ರವಣಾದಿಗಳಿಂದ ನಿಶ್ಚಯ ಜ್ಞಾನವಾಗುತ್ತದೆ. ಈ ನಿಶ್ಚಯ ಜ್ಞಾನಕ್ಕ ಸಮೀಪ ಯಾವತ್ತೋ ಎಲ್ಲ ಸಾಧನೆಯು ಆ ಶ್ರವಣ ಮನ ನಿಧ್ಯಾಸನ ಸಮೀಪವರ್ತಿ ಆಗ್ತದೆ. ವಿವೇಕಾದಿಗಳು ಬಹಿರಂಗ ಸಾಧನ. ಬಹಿರಂಗ ಅಂದ್ರೆ ಮತ್ತೆ ಯಜ್ಞಾದಿಗಳಂಗ ಅಂತ ತಿಳ್ಕೊಬೇಡ್ರಿ ನೀವು. ಯಜ್ಞಾದಿಗಳಂಗಲ್ಲ ಇವು. ಅಲ್ಲಿ ಸ್ವಲ್ಪ ಒಂದರ ಅಪೇಕ್ಷೆಯಿಂದ ಒಂದು ಬಹಿರಂಗ, ಒಂದರ ಅಪೇಕ್ಷೆಯಿಂದ ಒಂದು ಅಂತರಂಗ ಆಗ್ತದೆ. ಒಂದರ ಅಪೇಕ್ಷೆಯಿಂದ ಒಂದು ಬಹಿರಂಗ ಆಗ್ತದ, ಒಂದರ ಅಪೇಕ್ಷೆಯಿಂದ ಒಂದು ಅಂತರಂಗ ಸಾಧನವಾಗುತ್ತದೆ. ಶ್ರವಣಾದಿಕನಿಗೆ ಜ್ಞಾನ ಉಪಯೋಗ. ಯಾಕೆ ವಿವೇಕಾದಿಕನಿಗೆ ಅಪೇಕ್ಷೆ ಶ್ರವಣಾದಿಕ ಅಂತರಂಗ ಹೇ. ತಿನಕಿ ಅಪೇಕ್ಷತೆ ವಿವೇಕಾದಿಕ ಬಹಿರಂಗ ಹೇ. ತಿನಕಿ ಅಪೇಕ್ಷೆ ಅಂದ್ರೆ ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳೇನಾಗ್ತವು? ಬಹಿರಂಗ ಸಾಧನ. ಎದಕ್ಕ ಜ್ಞಾನಕ್ಕ ಅದಕ್ಕೆ ಇಟ್ಕೋಬೇಕ ನಾವು. ಜ್ಞಾನಕ್ಕ ಶ್ರವಣಾದಿಗಳು ಸಮೀಪವರ್ತಿ ಅಂತರಂಗ, ಸಮೀಪವರ್ತಿ. ವಿವೇಕಾದಿಗಳ ದೃಷ್ಟಿಕೋನದಿಂದ ಅಂತರಂಗ, ವಿವೇಕಾದಿಗಳ ದೃಷ್ಟಿಕೋನದಿಂದ ಶ್ರವಣಾದಿಗಳೇನಾಗ್ತವು? ಸಮೀಪವರ್ತಿ. ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಜ್ಞಾನಕ್ಕ
ಬಹಿರಂಗ. ಶ್ರವಣಾದಿಗಳ ಅಪೇಕ್ಷೆಯಿಂದ, ವಿವೇಕಾದಿಗಳ ಅಪೇಕ್ಷೆಯಿಂದ ಶ್ರವಣಾದಿಗಳು ಜ್ಞಾನಕ್ಕೆ ಅಂತರಂಗ ಸಾಧನ ಆಗ್ತಾವ, ಸಾಧನ ಸಮೀಪವರ್ತಿ ಆಗ್ತದ. ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಜ್ಞಾನಕ್ಕೆ ದೂರವರ್ತಿ ಸಾಧನ. ಯಾಕ ಶ್ರವಣಾದಿಗಳು ದ್ವಾರ ಮುಂದಕ್ಕೆ ಬರ್ಬೇಕಲ್ಲ, ಶ್ರವಣ ದಾಟಿ ಮುಂದಕ್ಕೆ ಬರ್ಬೇಕಲ್ಲ, ಅದ್ರ ಫಲ यद्यपि कर शंका ಮಾಡ್ತಾ ನೋಡಿ ಬೈರಂಗಿ. यद्यपि विवेकादिक भी ज्ञान के अंतरंग साधन ही सर्व ग्रंथ में कहे है, ಬಹಿರಂಗ नहीं कहे. यद्यपि कर शंका ಅಲ್ರಿ, ನೀವು ಇಲ್ಲಿ ಏನಂತೀರಿ, ವಿವೇಕಾದಿಗಳು ಬಹಿರಂಗ ಸಾಧನ. ಎದಕ್ಕೆ? ಅದು ಬಿಡ್ಬೇಡ್ರಿ ನೀವು, ಜ್ಞಾನನ ಮಳೆ ಬಿಡಕ್ ಹೋಗ್ಬೇಡ್ರಿ, ಅದು ಸುತ್ತಾನೆ ಸುತ್ತಾಕ್ಬೇಕು ನಾವು ಈ ಸದ್ಯ. ಜ್ಞಾನಕ್ಕ ವಿವೇಕಾದಿಗಳು ಬಹಿರಂಗ ಸಾಧನ ಅಂತ ಹೇಳಿದ್ರು, ಶ್ರವಣಾದಿಗಳು ಅಂತರಂಗ ಸಾಧನ ಅಂತ ಹೇಳಿದ್ರು. ಯದ್ಯಪಿಕಾರ ಹೇಳ್ತಾನ ಏನಂತ ಅಲ್ರಿ, ಎಲ್ಲಾ ಗ್ರಂಥದೊಳಗ ವಿವೇಕಾದಿಗಳು ಜ್ಞಾನಕ್ಕೆ ಅಂತರಂಗ ಸಾಧನ ಅಂತ ಹೇಳ್ತಾರಲ್ಲ. ಎಲ್ಲ ಯಾರು ಹೇಳಬೇಡ, ನಾನೇ ಹೇಳಿ ಬಂದಿನಲ್ಲ, ಹಿಂದ ಹೇಳ್ಯಾರಿಲ್ಲ ಅವ್ರು. 8 ಅಂತರಂಗ ಸಾಧನ ಅಂತ ಅವರೇ ಹೇಳ್ಯಾರ, 8 ಅಂತರಂಗ ಸಾಧನ ಅಂತ ಹೇಳ್ಯಾರ. ಅದನ್ನ ಕೇಳಿಲ್ರಿ ಅವ, ಅವತ್ತು ಅಬ್ಸೆಂಟ್ ಆಗ್ಯಾನ, ಬಂದಿಲ್ಲ, ಅವ ಕ್ಲಾಸಿಗೆ ಬಂದಿಲ್ಲ. ಇವತ್ತು ಬಂದಾನ ಬ್ಯಾರೆ ಗ್ರಂಥ ಎಲ್ಲ ಕೇಳ್ಯಾನ. ಅವ ಈಗ ಪ್ರಶ್ನೆ ಮಾಡಕತ್ತೇನೆ ಅಧ್ಯಾಪಿಕಾರ ಏನ ಅಲ್ರಿ, ನೀವು ವಿವೇಕಾದಿಗಳು ಬಹಿರಂಗ ಸಾಧನ ಅಂತ ಹೇಳಕತ್ತೀರಿ, ವಿವೇಕಾದಿಗಳು ಅನೇಕ ಗ್ರಂಥದಾಗ ಜ್ಞಾನಕ್ಕೆ ಅಂತರಂಗ ಸಾಧನ ಅಂತ ಹೇಳ್ಯಾರಲ್ರಿ. ಅಧ್ಯಾಪಿಕಾರ ಶಂಕ ಮಾಡಿ ಅದಕ್ಕೆ ಅವ್ರ ಅದೇ ಉತ್ತರ ಹಿಂದೆ ಹೇಳ್ಯಾರಲ್ಲ, ಅದನ್ನ ಹೇಳ್ತಾರೆ. ಬಹಿರಂಗ ನೈಕ ಬಹಿರಂಗ ಅಂತ ಹೇಳಿಲ್ಲ. ತಥಾಪಿ ವಿವೇಕಾದಿಕನಕ ज्ञान के साधन श्रवण में प्रत्यक्ष फल है. ವಿವೇಕಾದಿಗಳದು ಸಾಕ್ಷಾತ್ ಜ್ಞಾನಕ್ಕೆ ಸಹಕಾರಿ ಆಗಿಲ್ಲವ. ವಿವೇಕಾದಿಗಳು ಸಾಕ್ಷಾತ್ ಜ್ಞಾನಕ್ಕೆ ಸಹಕಾರಿ ಆಗಿಲ್ಲ. ಎದಕ್ಕೆ ಸಹಕಾರಿ ಆಗ್ಯಾವು? ಶ್ರವಣಾದಿಗಳಿಗೆ ಸಹಕಾರಿ ಆಗಿಲ್ಲ. ವಿವೇಕಾದಿಗಳಿಂದನೇ ಜ್ಞಾನ ಆಗ್ಯದ ಅಂತ ಹೇಳ್ತಾರೆ. ವಿವೇಕಾದಿಗಳಿಂದ ನಿಶ್ಚಯ ಜ್ಞಾನ ಇಲ್ಲ, ಶ್ರವಣಾದಿಗಳಿಂದ ನಿಶ್ಚಯ ಜ್ಞಾನ ಹೇಳಿ ನಾವು. ವಿವೇಕಾದಿಗಳಿಂದ ಮತ್ತೆ ವಿವೇಕಾದಿಗಳು ಬೇಡಲ್ಲ, ಬೇಕು ವಿವೇಕಾದಿಗಳು. ಅದಕ್ಕೆ ಶ್ರವಣಾದಿಗಳು ಘಟಿಸ್ಬೇಕಾದ ವಿವೇಕಾದಿಗಳು ಬೇಕು. ಅದಕ್ಕೆ ವಿವೇಕಾದಿಗಳದು ಪ್ರತ್ಯಕ್ಷ ಫಲ, ಅದರ ಫಲ ವಿವೇಕಾದಿಗಳ ಸಾಧನಗಳ ಫಲ ಯಾವುದದ? ಶ್ರವಣಾದಿಗಳು. ಜ್ಞಾನಕ್ಕೆ ಸಾಧನ ಶ್ರವಣಮೇ. ಜ್ಞಾನಕ್ಕೆ ಸಾಕ್ಷಾತ್ ಸಾಧನವಾದಂತ ಶ್ರವಣ ಮನನ ನಿಧಿಧ್ಯಾಸನಗಳದವಲ್ಲ, ಜ್ಞಾನಕ್ಕೆ ಸಾಕ್ಷಾತ್ ಸಾಧನವಾದಂತ ಶ್ರವಣ ಮನ ನಿಧಿಧ್ಯಾಸನಗಳಲ್ಲಿ ಪ್ರತ್ಯಕ್ಷ ಫಲ ಹೇ. ಪ್ರತ್ಯಕ್ಷ ಫಲ ಸಹಕಾರಿ ಇರುತ್ತವೆ, ಉಪಯೋಗ ಇರುತ್ತವೆ. ಅವುಗಳ ಫಲ ಶ್ರವಣಾದಿಗಳು, ಜ್ಞಾನ ಅಲ್ಲ. ವಿವೇಕಾದಿಗಳ ಫಲ ಶ್ರವಣಾದಿಗಳ ವಿನ ಜ್ಞಾನ ಅಲ್ಲ. ಆದ್ದರಿಂದ ಪ್ರತ್ಯಕ್ಷ ಫಲ ಶ್ರವಣಾದಿಕನಿಗೆ ನ್ಯಾಯಿ ವಿವೇಕಾದಿಕ ಜಿಜ್ಞಾಸುಕು ಉಪಾದೇಯ ಹೇ. ಶ್ರವಣಾದಿಗಳು ಹೆಂಗ ಅತಿ ಅವಶ್ಯ, ಇದು ಜಿಜ್ಞಾಸು. ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಳಬೇಕು, ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕನ್ನುವ ತೀವ್ರ ಇಚ್ಛೆ ಉಳ್ಳಂತ ಜಿಜ್ಞಾಸು ಏನದಲ್ಲ, ಈ ಜಿಜ್ಞಾಸುವಿಗೆ ಶ್ರವಣಾದಿಗಳು ಹೆಂಗ ಅವಶ್ಯನೋ, ಶ್ರವಣ ಅವಶ್ಯ ಮಾಡಲೇಬೇಕು. ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸತವ್ಯ, ಕರ್ತವ್ಯ ಹೇಳ್ತಾರೆ, ಮಾಡಲೇಬೇಕು. ನೀನು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡೇಬೇಕು ಅಂತಂದು ಶ್ರವಣಾದಿಗಳು ಮಾಡೇಬೇಕು ಅಂತ ಹೆಂಗ ಯಾರಿಗೆ ಅಧಿಕಾರಿಗೆ ಕರ್ತವ್ಯ ಹೇಳ್ಯಾರೋ, ಹಂಗ ವಿವೇಕಾದಿಗಳು ಕೂಡ ಉಪಾದೇಯ ಹೇ. ಉಪಾದೇಯದ ಗ್ರಹಣ ಮಾಡಲಿಕ್ಕೆ ಯೋಗ್ಯ ಇರುತ್ತವೆ. ಉಪಾದೇಯದ ಗ್ರಹಣ ಮಾಡಬೇಕು. ಶ್ರವಣಾದಿಗಳು ಹೆಂಗ ಅವಶ್ಯ ಅದವೋ ಅಧಿಕಾರಿಗೆ, ಜಿಜ್ಞಾಸುವಿಗೆ, ಹಂಗ ವಿವೇಕಾದಿಗಳು ಕೂಡ ಅತಿ ಅವಶ್ಯವಾಗಿರುತ್ತವೆ. ಯಾಕ? ವಿವೇಕಾದಿಗಳಿಲ್ಲಾರ್ದನೆ ಶ್ರವಣಾದಿಗಳು ಘಟಿಸುವುದಿಲ್ಲ. ಶ್ರವಣಾದಿಗಳು ಘಟಿಸ್ಬೇಕಾದ್ರೆ ವಿವೇಕಾದಿಗಳು ಬೇಕು. ಆದ್ದರಿಂದ ಇವು ಮತ್ತೆ ಬಹಿರಂಗ ಅಂದಿನಂತ ತಿಳ್ಕೊಂಡು ಯಜ್ಞ ಯಾಗಾದಿ ಕರ್ಮಗಳನ್ನು ಹೆಂಗ ತ್ಯಾಗ ಮಾಡಬೇಕು ಅಂತ ಹೇಳಿನಲ್ಲ, ಹಂಗ ವಿವೇಕಾದಿಗಳಿಗೆ ಇಲ್ಲಿ ಆ ಬಹಿರಂಗ ಅಂದಿನಂತ ತಿಳ್ಕೊಂಡು ಇವು ತ್ಯಾಗ ಮಾಡಲಿಕ್ಕೆ ಯೋಗ್ಯ ಅಲ್ಲ. ಮತ್ತೇನು? ಉಪಾದೇಯ ಹೇ, ಗ್ರಹಣ ಮಾಡೇಬೇಕು, ಅಧಿಕಾರಿ ಅವಶ್ಯ ಸಂಪಾದನೆ ಮಾಡ್ಕೊಳ್ಳೇಬೇಕು. ಯಜ್ಞಾಧಿಕರಿಗೆ ನ್ಯಾಯ ಜಿಜ್ಞಾಸುಕ್ಕೂ ಹೇಯ ನಹಿ ಹೇಳಿದ್ರು ನೋಡ್ರಿ ಅವ್ರೆ. ಜಿಜ್ಞಾಸುವಿಗೆ ಯಜ್ಞಾದಿಗಳ ಕರ್ಮಗಳನ್ನು ತ್ಯಾಗ ಮಾಡುವಂತ ಹೇಳಿದ ಶಾಸ್ತ್ರ. ಹೆಂಗ ಅವು ಬಹಿರಂಗ ಅದವು, ಜ್ಞಾನಕ್ಕೆ ಬಹಿರಂಗ ಸಾಧನ ಅದವು. ಸಾಧನ ಸಹಿತ ಕರ್ಮವನ್ನು ತ್ಯಾಗ ಮಾಡು ಅಂತ ಹೇಳಿದ್ರು. ಸಾಧನ ಸಹಿತ ಕರ್ಮವನ್ನು ನೀ ತ್ಯಾಗ ಮಾಡೇಬೇಕು ಅಂತ ಹೆಂಗ ಜಿಜ್ಞಾಸುವಿಗೆ ಯಜ್ಞಾದಿ ಕರ್ಮಗಳು ಹೇಯ ಅಂದ್ರೆ ಬಿಡಲಿಕ್ಕೆ ಯೋಗ್ಯ ಇರುತ್ತವೆಯೋ ಹೇಳಿದ ವಿಧಿ ಶಾಸ್ತ್ರ ಬಿಡು ಅಂತ ಹೇಳ್ಯಾರ. ಹಂಗ ವಿವೇಕಾದಿಗಳಿಗೆ ಇಲ್ಲಿ ನಾನು ಬಹಿರಂಗ ಅಂತ ಹೇಳಿ ನಾನು ತಿಳ್ಕೊಂಡು ಇವನು ಬಿಡು ಅಂತಾನೆ ಹೇಳಂಗಿಲ್ಲ. ಇವು ಉಪಾದೇಯ ಹೇ.
ನಾವ್ ಹೆಂಗ್ ಹೇಳಿವಿ ಅಂದ್ರ ಬಹಿರಂಗ ಅಂತ ಯಾವ ದೃಷ್ಟಿಕೋನದಾಗ ಹೇಳಿವಿ? ಶ್ರವಣಾದಿಗಳ ಅಪೇಕ್ಷೆಯಿಂದ ಬಹಿರಂಗ ಅಂತ ಹೇಳಿವಿ ನಾವು. ಜ್ಞಾನಕ್ಕ ವಿವೇಕಾದಿಗಳು ಶ್ರವಣಾದಿಗಳ ಅಪೇಕ್ಷೆಯಿಂದ ಬಹಿರಂಗ ಅಂದಿವಿ ನಾವು. ತ್ಯಾಗ ಮಾಡಿ ಬಹಿರಂಗ ಸಾಧನದವು ನೀ ತ್ಯಾಗ ಮಾಡು ಅಂತ ಹೇಳಿಲ್ಲ. ಅಧಿಕಾರಿ ಲಕ್ಷಣದಾಗ ಏನು? ವೈಚವ ಸಾಧನ ಸಹಿತ ನರ ಹೇಳಿ ನಾವು. ಬೇಕು ಮಲ ವಿಕ್ಷೇಪ ಇರಬಾರ್ದು, ಆವರಣ ಇರಬೇಕು, 4 ಸಾಧನ ಸಹಿತವಾಗಿ ಇರಬೇಕು. ಮತ್ತೆ ಇವು ಬಹಿರಂಗ ಅದನ ಅಂತ ತಿಳ್ಕೊಂಡು ವಿವೇಕಾದಿಗಳು ಬಹಿರಂಗ ಸಾಧನ ಅಂತ ತಿಳ್ಕೊಂಡು ಇವನು ತ್ಯಾಗ ಮಾಡು ಅಂತ ಹೇಳಿಲ್ಲ. ಯಜ್ಞಾದಿಗಳು ಕರ್ಮಗಳು ತ್ಯಾಗ ಮಾಡೋದು, ಸಾಧನ ಸಹಿತ ಕರ್ಮ ತ್ಯಾಗ ಮಾಡು ಅಂತ ಹೇಳಿದ್ರು. ಆದ್ರೆ ವಿವೇಕಾದಿಗಳನ್ನು ತ್ಯಾಗ ಮಾಡಂತ ನಾವು ಹೇಳುವುದಿಲ್ಲ. ಮತ್ತೇನದು? ಉಪಾದೇಯ ಗ್ರಹಣ ಮಾಡೋಕ್ಕೆ ಯೋಗ್ಯ ಇರುತ್ತೆ. ಯಾಕೆ? ಅಂತರಂಗ ಕೈ. ಆದ್ದರಿಂದ ಅವುಗಳಿಗೂ ಕೂಡ ನಾವೇನಂದಿವಿ? ಯಾಕೆ ಉಪಾದೇಯ ಅದಾವ. ಅಧಿಕಾರಿ ಬೇಕು, ಅಧಿಕಾರಿ ಲಕ್ಷಣದಾಗ ವೈಚವ ಸಾಧನ ಸಹಿತ ನರ ಅಂದಿವಿ ಅಲ್ಲ, ಆ ಉಪಾದೇಯ ಅದಾವ, ಗ್ರಹಣ ಮಾಡ್ಲಿಕ್ಕೆ ಯೋಗ್ಯ ಇರುತ್ತವೆ. ಆ ದೃಷ್ಟಿಕೋನದೊಳಗ ನಾವೇನ್ ಮಾಡಿವಿ? ವಿವೇಕಾದಿಗಳು ಅಂತರಂಗ ಸಾಧನ ಅಂತ ಹೇಳಿ. ಗೊತ್ತಾಯ್ತ್ರೆ? ಅಷ್ಟೇ ತಿಳ್ಕೊರಿ ನೀವು. ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಬಹಿರಂಗವಾಗುತ್ತವೆ ಅಷ್ಟೇ. ಮತ್ತೆ ಬಹಿರಂಗ ಅಂದ್ರೆ ಯಜ್ಞಾದಿಗಳಂತೆ ಅಲ್ಲ. ಬಹಿರಂಗ ಅನ್ನೋ ಶಬ್ದಕ್ಕೆ ಯಜ್ಞಾದಿ ಕರ್ಮಗಳಂಗಲ್ಲ. ಅದು ಅಧಿಕಾರಿ ಬಳಿ ಅವಶ್ಯ ಬೇಕೇ ಬೇಕು. ಅವುಗಳ ಅಪೇಕ್ಷೆಯಿಂದ ಹೇಳಿದ ಅಷ್ಟೇ. అయితే अंतरंग कही यज्ञादिक की अपेक्षते बहिराभि अंतरंग ನೋಡ್ರಿ. 2 ರೀತಿಯಿಂದ ಅಂತರಂಗ. ನಾವು 8 ಅಂತರಂಗ ಸಾಧನ ಅಂತ ಗಣನೆ ಮಾಡಿವಿ. ಯಜ್ಞಾದಿಗಳ ಅಪೇಕ್ಷೆಯಿಂದನೂ ಕೂಡ ವಿವೇಕಾದಿಗಳು ಏನಾಗ್ತಾವು? ಅಂತರಂಗನೇ ಆಗ್ತವೆ. ಜ್ಞಾನಕ್ಕೆ ಸಮೀಪವರ್ತಿ ಸಾಧನ ಶ್ರವಣಾದಿ, ಶ್ರವಣಾದಿಗಳಿಗೆ ಸಮೀಪವರ್ತಿ ಸಾಧನ ವಿವೇಕಾದಿ, ವಿವೇಕಾದಿಗಳಿಗೆ ಸಮೀಪವರ್ತಿ ಸಾಧನ ಯಜ್ಞಾದಿ ಕರ್ಮಗಳು. ಯಜ್ಞಾದಿ ಕರ್ಮಗಳ ಅಪೇಕ್ಷೆಯಿಂದ ಜ್ಞಾನಕ್ಕೆ ಸಮೀಪ ಯಾವ್ದಾಗ್ತದ? ವಿವೇಕಾದಿಗಳ. ವಿವೇಕಾದಿಗಳ ಅಪೇಕ್ಷೆಯಿಂದ ಜ್ಞಾನಕ ಅಂತರಂಗ ಯಾವ್ದಾಗ್ತದ? ಶ್ರವಣಾದಿಗಳ. ಇಷ್ಟೇ ಹೇಳೋದು ನಾವು. ಅಂತರಂಗ ಅಂತ ಯಾಕೆ ಹೇಳೋದು? 2 ದೃಷ್ಟಿಕೋನ. ಇವು ಅವಶ್ಯ ಸಂಪಾದನೆ ಮಾಡ್ಕೊಳ್ಳೇಬೇಕು, ಅಲ್ಲ ಗ್ರಹಣ ಮಾಡಬೇಕು ಅಂತ ಒಂದು ದೃಷ್ಟಿಕೋನದಾಗ ವಿವೇಕಾದಿಗಳಿಗೆ ಅಂತರಂಗ ಸಾಧನ ಅಂತ ಹೇಳಿವಿ. ಒಂದ್ ರೀತಿ, ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನದಾಗ ವಿವೇಕಾದಿಗಳಿಗೆ ಅಂತರಂಗ ಅಂತ ಯಾಕೆ ಹೇಳಿದ್ರೆ ಯಜ್ಞಾದಿ ಕರ್ಮಗಳ ಅಪೇಕ್ಷೆಯಿಂದ ಜ್ಞಾನಕ್ಕೆ ಸಮೀಪವರ್ತಿ ಯಾವ್ದಾಗ್ತದೆ? ವಿವೇಕಾದಿಗಳಾಗ. ಆದ್ದರಿಂದ ಈ ದೃಷ್ಟಿಕೋನದಾಗೂ ಕೂಡ ವಿವೇಕಾದಿಗಳಿಗೆ ನಾವೇನಂದಿವಿ? ಅಂತರಂಗ ಸಾಧನ ಅಂತ ಹೇಳಿರುತ್ತೇವೆ. 2 ದೃಷ್ಟಿ ಹೇಳಿದ್ರು ನೋಡ್ರಿ. ವಿವೇಕಾದಿಗಳಿಗೆ ಅಂತರಂಗ ಸಾಧನ ಅನ್ನೋದಕ್ಕೆ 2 ದೃಷ್ಟಿ. ತ್ಯಾಗ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ, ಅವು ಗ್ರಹಣ ಮಾಡಲೇಬೇಕು ಅಂತ ತಿಳ್ಕೊಂಡು ಅವಕ್ಕ ಅಂತರಂಗ ಸಾಧನ ಅಂತ ಹೇಳಿದ್ರು. ಅವಕ್ಕ ವಿವೇಕಾದಿಗಳು ಒಂದು ರೀತಿಯಿಂದ ಅಂತರಂಗ ಸಾಧನ. ಅದು ವಿವೇಕಾದಿಗಳು. ವಿವೇಕಾದಿ ಅಂದ್ರೆ ಸರ್ ನಾಲ್ಕು ತಗೋಬೇಕು ಅಂತ ಅಷ್ಟು ಹೇಳ್ತಾರೆ. ವಿವೇಕ, ವೈರಾಗ್ಯ, ಶಮಾಧಿ, ಸಂಪತ್ತಿ, ಮುಕ್ಷಿತಿ 4 ತಗೋಬೇಕು ವಿವೇಕಾದಿಗಳು ಅಂದ ತಕ್ಷಣನೇ. ಶ್ರವಣಾದಿ ಅಂದ್ರೆ ಮತ್ತೆ ಶ್ರವಣ ಮನ ನಿರ್ದೇಶನ ತತ್ವ ಪದಾರ್ಥ ಶೋಧ ಅವು 4 ತಗೋಬೇಕು. ವಿವೇಕಾದಿಗಳಂದ್ರೆ ಇವು 4 ತಗೋಬೇಕು. ಈಗ ಯಜ್ಞಾದಿ ಕರ್ಮಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಏನದವು? ಸಮೀಪವಾಗಿವೆ. ಆದ್ದರಿಂದ ಇವಕ್ಕೆ ಅಂತರಂಗ ಸಾಧನ. ಯಾತೆ ಬಿ ಅಂತರಂಗ ಸಾಧನವೇ ಕೈ. ಆದ್ದರಿಂದ ಈ ವಿವೇಕಾದಿಗಳನ್ನು ಕೂಡ ನಾವು ಅಂತರಂಗ ಸಾಧನದಲ್ಲಿ ಗಣನೆ ಮಾಡಿರುತ್ತೇವೆ. ಟಿಪ್ಪಣಿ ಬಂದದ್ದು 27. ಈಗ ವಿವೇಕಾದಿಗಳದ್ದು ಶ್ರವಣಾದಿಗಳಲ್ಲಿ ಪ್ರತ್ಯಕ್ಷ ಫಲ ಇರುತ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಅಂತರಂಗ ಸಾಧನ ಅಂತ ಹೇಳಿದ್ರು. ವಿವೇಕಾದಿಗಳು ಅವಾಗ ಶ್ರವಣಗಳಲ್ಲಿ ಪ್ರತ್ಯಕ್ಷ ಫಲ ಇರುತ್ತದೆ. ಅಂದ್ರೆ ವಿವೇಕಾದಿಗಳಿದ್ದರೆ ಶ್ರವಣಾದಿಗಳು ಘಟಿಸುತ್ತವೆ. ಯಾರಲ್ಲಿ ವಿವೇಕಾದಿಗಳಿಲ್ಲ ಅವರಿಗೆ ಶ್ರವಣ ಘಟಿಸುವುದಿಲ್ಲ ಅಂತ ಹೇಳ್ತಾರಲ್ಲ. ಅದು ಯಾವ ರೀತಿ ಅನ್ನೋದು 27ನೇ ಟಿಪ್ಪಣಿ ಹೇಳ್ತಾರೆ. ಟಿಪ್ಪಣಿ ನಂಬರ್ 27. विवेकादिक चारी साधन बिना बहिर्मुख पुरुषों को वेदांत शास्त्र का दीर्घ काल निरंतर आधार सहित होने करे निश्चित श्रवण होता नहीं. ಎಷ್ಟು ಚಂದ ಹೇಳ್ತಾರ. ವಿವೇಕಾದಿಕ ಚಾರಿ ಸಾಧನ ವಿನಾ ವಿವೇಕ ಇಲ್ಲ, ವೈರಾಗ್ಯ ವಿವೇಕನೆಲ್ಲ ಮೂರಿರೋದು ಬಿಡ್ರಿ. ಯಾಕಂದ್ರೆ ಸಬ್ ಸಾಧನಕ್ಕೂ ಮೂಲ ಅಂದರು. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಶಮಾಧಿ ಸಂಪತ್ತಿನೆಲ್ಲ ಮುಖ್ಯ ಯಾವ ಇಲ್ಲ, 4 ಸಾಧನಗಳು ಇಲ್ಲ.
ಯಾರಿಗೆ ವಿವೇಕಾದಿಗಳು ಇರುವುದಿಲ್ಲ ಅವರ ಮನಸ್ಸಿನ ವೃತ್ತಿ ಏನಿರ್ತದ ಸದಾ ಬಹಿರ್ಮುಖವಾಗಿರುತ್ತದೆ. ಸದ ಯಾವಾಗ ನೋಡ್ರಿ ಬಹಿರ್ಮುಖನೇ. ಎಚ್ಚರ ಆಯ್ತು ಅಂತ ತಿಳ್ಕೊರಿ. ಎಚ್ಚರ ಆದಾಗಿದ್ದ ಹಿಡಿದು ನಿತ್ಯತ್ವ ಪರ್ಯಂತರವಾಗಿ ಇವನ ಮನೋವೃತ್ತಿ ಎಲ್ಲಿತಾನೆ ಇರ್ತದೆ, ವಿಷಯದಲ್ಲೇನೆ ಇರ್ತದೆ. ಒಂದಿಲ್ಲ ಒಂದು ಸೋಮಿ ಯಾವಾಗಾರ ಒಂದ್ ಸ್ವಲ್ಪ ಒಳಗೆ ಹೋಗಿ ಭೇಟಿಯಾಗಿ ಬರ್ತದ. ಯಾವಾಗ್ರಿ ನಮ್ಗೆ ಬೇಕಾದಂತ ವಿಷಯ ಸಿಗ್ತದ. ನಮ್ಗೆ ಇಚ್ಛಿತವಾದಂತ ವಿಷಯ ನಮಗೆ ಇಚ್ಛಿತವಾದಂತ ವಿಷಯ ಸಿಕ್ತು ಅಂದ ತಕ್ಷಣನೇ ಒಂದು ಕ್ಷಣ ಮತ್ತೆ ಬಹಳ ಒಂದ್ ತಾಸಲ್ಲ, ಮತ್ತೆ ಒಂದ್ ತಾಸು ಹೋಗ್ತದೆ ಅದು ಒಳಗೆ. ನಿಮ್ಗೆ ಬೇಕಾಗಿದ್ದು ಒಂದು ಸಿಕ್ತಂತ ತಿಳ್ಕೊಂಡು ನಿಮ್ಗೇನಾರ ಸೇಫ್ ಬೇಕಾಗಿತ್ತು, ಅದು ಭಾಳ ಅದ್ರ ಮೇಲೆ ಭಾಳ ಇಚ್ಛೆ ನೀವು ತಂದು ಕೊಟ್ರ ಅಂತ ತಿಳ್ಕೊ, ಕೈಯಾಗ ಸಿಕ್ತು ಅಂತರ್ಮುಖ ಆದ್ರೆ ಒಂದ್ ಗಂಟೆ ಇಲ್ಲ, ಮತ್ತೆ ಚಾ ಕುಡ್ಕಕ್ ಚಲೋ ಮಾಡ್ತದ. ಅದ್ ಬೇಕಾಗಿದ್ದ ಸಿಕ್ಕ ಸುಮ್ಮನೆ ಹಿಡ್ಕೊಂಡ್ ಕುಂದಿರ್ಬೇಕಿಲ್ಲ, ಮತ್ತೆ ಏನ್ ಮಾಡ್ತದ ಚಾ ಉಳ್ಬೇಕಂತ ಆಯ್ತು. ಹೆಚ್ಚಿದ ತಕ್ಷಣ ಮತ್ತೆ ಚಂಚಲ ಆಗ್ತದೆ. ಏನ್ ಮಾಡಬೇಕು, ಅವು ತೆಗಿಬೇಕಲ್ಲ, ಬೀಜ ಅದು ಇರ್ತಲ್ಲ, ವೇಸ್ಟ್ ಇರ್ತದ ಅಂತ ತೆಗಿಬೇಕು, ಮ್ಯಾಗಿನ ಸರ್ವ್ ತೆಗಿಬೇಕು, ಅದು ಮಾಡ ಮತ್ತೆ ಒಳಗ್ ತಿಂತದ. ಒಂದು ಕ್ಷಣ ಮಾತ್ರ ನೋಡ್ರಿ, ಒಂದು ಕ್ಷಣ ಒಳಗ್ ಹೋಗಿ ಬರ್ತದ, ಬರಲ್ಲ ಅಂತಿಲ್ಲ. ಆದ್ರೆ ಎಷ್ಟು ಕ್ಷಣ ಒಳಗ್ ಹೋಗ್ತದ ಬರೀ ಬಹಿರ್ಮುಖನೇ ವೃತ್ತಿ ಇರ್ತದೆ ಯಾವಾಗ ನೋಡ್ರಿ. ಅದಕ್ಕೆ ಅವ್ರಂತಾರ, ಯಾರಿಗೆ ವಿವೇಕಾದಿ ಸಾಧನಗಳು ಇರುವುದಿಲ್ಲ ಅವರ ಮನಸ್ಸು ಸದಾ ಬಹಿರ್ಮುಖ ಅಂತಾರ. ಅವ್ರು ಅದೇನ್ ಲೆಕ್ಕದಾಗಿಲ್ಲ, ಒಂದ್ ಕ್ಷಣ ಹೋಗಿ ಬರೋದೇನ್ ಲೆಕ್ಕಕ್ಕಿಲ್ಲ ಅದು. ಅಲ್ರಿ 1 ಗಂಟೆ ಹೊರಗಿದ್ದು 1 ಸೆಕೆಂಡ್ ಒಳಗೆ ಬಂದ್ರೆ ಅದಕ್ಕೇನು ಅರ್ಥ ಇರ್ತದೆ? 1 ಸೆಕೆಂಡ್ ಒಳಗೆ ಹೋಗಿ ಬಂದ್ರೆ ಏನು ಅರ್ಥ ಇರಂಗಿಲ್ಲ. ಬಹಿರ್ಮುಖ ಪುರುಷಕ್ಕೂ ಅವ್ರಿಗೆ ಅದಂತಾರ ಬಹಿರ್ಮುಖ ಪುರುಷನಿಗೆ ಅಂದ್ರೆ ಸದಾ ವೃತ್ತಿ, ಅವನ ವೃತ್ತಿ ಬಹಿರ್ಮುಖನೇ ಇರ್ತದ ಅವನಿಗೆ. ವೇದಾಂತ ಶಾಸ್ತ್ರಕ್ಕ, ಯಾಕ ನಾವ್ ಹೇಳೋದೇ ವೇದಾಂತ ಶಾಸ್ತ್ರ ಅಲ್ಲ, ನಾವು ಅಧಿಕಾರಿ ಯಾರಿಗೆ ಹೇಳಿದ್ವಿ, ವೇದಾಂತ ಶಾಸ್ತ್ರಕ್ಕೆ ಅಧಿಕಾರಿ ವರ್ಣನೆ ಮಾಡಿದ್ವಿ, ಅವನ ಬಗ್ಗೆನೇ ಇದು ಹೇಳ್ಬೇಕಾಯ್ತು ಅಧಿಕಾರಿ. ಈ ವೇದಾಂತ ಶಾಸ್ತ್ರಕ್ಕ ದೀರ್ಘಕಾಲ ಹೇಳ್ತಾರ ಅವ್ರು. ಬಹಿರ್ಮುಖವಾದಂತ ಪುರುಷನಿಗೆ ಈ ವೇದಾಂತ ಶಾಸ್ತ್ರದ್ದು ದೀರ್ಘಕಾಲ ಶ್ರವಣ ಆಗುವುದಿಲ್ಲ. ದೀರ್ಘಕಾಲ ಅಂದ್ರೆ ಏನು? ಏಕ ಇರ್ಬೇಕು ದೀರ್ಘಕಾಲ. ಅದು 20 ವರ್ಷ ಆಯ್ತು ನೋಡ್ರಿ ಬಿಟ್ಟಿಲ್ಲ ಶಾಸ್ತ್ರ ಶ್ರವಣ ಅಂತ. ಹಿಂಗ ದೀರ್ಘಕಾಲ ಅದು ಬಹಿರ್ಮುಖ ಪುರುಷನಿಗೆ ಸಾಧ್ಯ ಇಲ್ಲ ಅಂತ. ದೀರ್ಘಕಾಲ ಮತ್ ದೀರ್ಘಕಾಲ ನಿರಂತರ, ಅಮಾಸಿಗೊಮ್ಮೆ ಉಣಿಗೊಮ್ಮೆ ಅಲ್ಲ. ದೀರ್ಘಕಾಲ ಅಂದ್ರೆ ನಾವು ಶಾಸ್ತ್ರ ಕೇಳಕತ್ತಿ ಸುಮಾರು ನೋಡ್ರಿ, ನಮ್ಮ ತಂದೆಯವ್ರು ಕರ್ಕೊಂಬಂದು ಕುರ್ಚೊಂತಿದ್ರಿ, ಅವ್ರು ಕೇಳ್ತಿದ್ರಿ, ನಾವು ಹೋಗಿ ಕುಂದಿರ್ತಿದ್ರಿ. ಸುಮಾರು ನಾ ಕೇಳಕತ್ತಿ 40-50 ವರ್ಷ ಆಯ್ತು ನೋಡಿ ಶ್ರಾವಣ. ಶಾಸ್ತ್ರ ಕೇಳಕತ್ತಿ 40-50 ವರ್ಷ ಆಯ್ತು. ಏನಾಯ್ತು? ಹರ ಇಲ್ಲ, ಶಿವ ಇಲ್ಲ. ಇನ್ನು ಒಂದು ಸಾಧನ ಬಂದೇನು ಒಳಗ. ಒಂದರ ಸಾಧನ 40 ವರ್ಷ ಆಯ್ತು ಶಾಸ್ತ್ರ ಶ್ರವಣ ಮಾಡಕತ್ತಿ. ಒಂದು ಸಾಧನದ ಒಳಗೆ ಉಳ್ಬೇಕಲ್ಲ, ಹೃದಯದಾಗ ಮುಟ್ಬೇಕು. ಒಂದು ಸಾಧನ ಸಿದ್ಧಿ ಆಗ್ಬೇಕಲ್ಲ. ಯಾವ್ದಾರ ಒಂದು ಏಸ್ ಹೇಳ್ಯಾರ ಅವ್ರು, ವಿವೇಕ 8 ಹೇಳ್ಯಾರ ಅವ್ರು. 8ರೊಳಗೆ ಯಾವ್ದಾರ ಒಂದಿದ್ರೆ ಸಾಕಂತಾರ ಅವ್ರ. ಒಂದು ಪಕ್ಕ ಇರ್ಬೇಕಂತಾರ, ಒಂದರ ಪಕ್ಕ ಇರ್ಬೇಕಂತ ಹೇಳ್ತಾರ. ಉದಾಹರಣೆ, ನೀರಾಗ ಸೀರೆ ಹರ್ಕೊಂಡು ಹೊಂಟಿರ್ತಾನ. ಸೀರೆ ಹರ್ಕೊಂಡು ಹೋಗುವಾಗ ಏನ್ ಮಾಡ್ತಾರ, ಮ್ಯಾಗ್ ಬಿದ್ದು ಹಿಡ್ಕೊಂಡ್ಬರ್ತಾರ. ಒಂದ್ ಚುಂಗ್ ಹಿಡಿದ್ರೆ ಸಾಕು, ಒಂದ್ ಮೂಲಿ ಸಿಕ್ಕರೆ ಸಾಕ್ರಿ. ಯಾವ್ದಾರ ಒಂದ್ ಮೂಲಿ ಸಿಕ್ಕರೆ ಸಾಕು. ಒಂದ್ ಮೂಲಿ ಅರ್ಧ ಹೋಗ ಅದಕ್ಕೆ ಬಟ್ಟಿಗೆ ಒಂದ್ ಮೂಲಿ ಹಿಡ್ಕೊಂಡ್ರಿ, ಅದು ಅರ್ಧ ಹೋಗ್ತದೇನ್ರಿ? ಅದು ಬರ್ತದಿಲ್ಲ ಎಳ್ದಂಗಲ್ಲ. ಹೆಂಗ್ ಬರ್ತದ? ಅದು ಹರ್ಕೊಂಡ್ಬರ್ತದೇನ? 4 ಮೂಲಿ ತಗೊಂಡೇ ಬರ್ತದ, ಅದು ಪೂರಾ ಬಂದ ಬಿಡ್ತದ. ಹಂಗ ಶಾಸ್ತ್ರದೊಳಗ ಹೇಳಿದೆಲ್ಲ ಸಾಧನೆಗಳು ಪರಿಪಕ್ವ ಆಗ್ಬೇಕಂದ್ರೆ ಅಷ್ಟ ಆಸಾನಿಲ್ಲ. ಆದ್ರೆ ಅದ್ರ ಒಂದರ ಪೂರ್ಣ ಇರಬೇಕು ಅಂತಾರ. ಒಂದರ ಪೂರ್ಣ ಇರಬೇಕು. ಷಟ್ ಸಂಪತ್ತಿ ಅನ್ನೋದಲ್ಲ, ಷಟ್ ಸಂಪತ್ತಿ. ಆ ಷಟ್ ಸಂಪತ್ತಿ ಒಳಗೆ ಯಾವ್ದಾರ ಒಂದು ಪೂರ್ಣ ಇದ್ರೆ ಸಾಕು. ಮನಸ್ಸಿನ ನಿಗ್ರಹ ಮಾಡ್ಕೋರಿ, ಇಂದ್ರಿಯ ನಿಗ್ರಹ. ಯಾಕ ಪರಸ್ಪರ ಅಪೇಕ್ಷೆ ಅದ, ಒಂದಕ್ಕೊಂದು ಅಪೇಕ್ಷೆ ಅದ. ಒಂದರ ಪರಿಪೂರ್ಣ ಸಿದ್ಧಿ ಆಯ್ತು ಸಾಧನ ಅಂದ್ರ ಉಳಿದ ಸಾಧನಗಳು ತಾನೇ ನಿಮ್ಮಿಂದ ಬರ್ತಾವ, ಗೌಣವಾಗಿ ಬರ್ತಾವ, ನಿಮ್ಗೆ ಸಹಕಾರಿ ಆಗ್ತಾವ. ಯಾವ್ದು ಒಂದೇ ಇಲ್ಲ. 40 ವರ್ಷ ಆಯ್ತು ಕೇಳಕತ್ತಿ, ಒಂದು ಇಲ್ಲ ಅಂದ್ರೆ ಏನಾಯ್ತು? ನಿರಂತರ ಆಗಿಲ್ಲ. ಬರೀ ದೀರ್ಘಕಾಲ ಹೇಳಕತ್ತೀನೇನ. 40 ವರ್ಷ ಆಯ್ತ್ರಿ ಕೇಳಕತ್ತಿ ಅಂತ ದೀರ್ಘಕಾಲ ಆಯ್ತು. ಆದ್ರೆ ನಿರಂತರ ಐತೇನು? ನಿರಂತರ ದಿನನಿತ್ಯ ಆಗ್ಬೇಕು ಅಂತ. ಅದಕ್ಕೆ ಶ್ರಾವ್ಯಂ ಸದಾ ಕಿಂ ಅಂತ ಪ್ರಶ್ನೆ ಮಾಡ್ತಾರೆ ಶಂಕರ ಭಗವತ್ಪಾದ. ಸದಾ ನಾವು ಏನನ್ನು ಕೇಳಬೇಕು ಅಂತ. ಶ್ರಾವ್ಯಂ ಸದಾ ಕಿಂ, ಯಾವುದನ್ನು ಕೇಳಬೇಕು? ಗುರು ವೇದ ವಾಕ್ಯ ಮೂತ್ರ ಅವ್ರ ಹೇಳಿದ್ರು. ನಾವೇನು ಕಿವಿ ಹೋಗ್ಯಾವ, ಕೇಳಿ ಹೋಗ್ಯಾವಲ್ಲ. ಕಿವಿ ಸುಮ್ಮನೆ ಹೋಗ್ಯಾವ. ಒಂದು ಕಿವಿ ಹುಟ್ಟತ್ಲೆ ಕಿವಿಡಾಗಿ ಹುಟ್ಟಿವೆ ನಾವು. ಹುಟ್ಟತ್ಲೆ ಕಿವಿಡಾಗಿ ಹುಟ್ಟಿಲ್ಲ ನಾವು. ಮಾಸ್ಟರ್ ಸ್ಪಷ್ಟವಾಗಿ ಕೇಳ್ತಿದ್ವು. ಆದ್ರೆ ಈಗ 50-60 ವರ್ಷ ಆದ ತಕ್ಷಣ ಏನಾಗೈತವ?
ಯಾಕೋ ಸ್ವಲ್ಪ ಕಿವಿ ಮಬ್ಬ, ಯಾಕೆ ಮಬ್ಬ ಅದು? ಕೇಳಿ 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 ಹಾಗೆ ನೋಡ್ರಿ, ಯಾವುದೋ ಒಂದು ಮಿಷನರಿ ವಸ್ತು ನೀವು ಅದು ದುಡ್ಸ್ಕೋರಿ, ನೀವು ಎಷ್ಟು ದಿನ ಇರ್ತದ ಅದು? ಆ ಸಣ್ಣ ಆಗದೆ ಸವೇದ ಅದು. ಹಂಗಿದು ಅಲ್ಲಿದ್ದ ಕೇಳಿ 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 ಎಲ್ಲ ಸೌದು ಹೋಗ್ಯದ. ಆದ್ರೆ ಇನ್ನು ಏನು ಸಾಧನೆ ಸಿದ್ಧಿ ಆಗಿಲ್ಲ ಅಂದ್ರೆ ಏನು ಅಂದ್ರೆ ನಾವು ಬರೀ ಬಹಿರ್ಮುಖವಾದಂಥ ವ್ಯಾವಹಾರಿಕ ಶಬ್ದಗಳನ್ನೇ ಕೇಳಿವೆ ವಿನ ನಾವು ಶಾಸ್ತ್ರವನ್ನು ಕೇಳಿಲ್ಲ. ಯಾಕ? ನಿರಂತರ ಆಗ್ಬೇಕಂತಾರವ್ರ. ನಿರಂತರ, ದೀರ್ಘಕಾಲನೇ ಇರಬೇಕು, ನಿರಂತರ ಇರಬೇಕು, ಪ್ರತಿನಿತ್ಯ ಇರಬೇಕು ಅಂತಾರ ಅವರು. ಪ್ರತಿನಿತ್ಯ ಒಂದು ಸಲ 24 ಗಂಟೆದಾಗ 1 ಗಂಟಾರ, ಅರ್ಧ ಗಂಟಾರ, 15 ನಿಮಿಷರ ಹಾದು ಹೋಗ್ಬೇಕು ಅಂತಾರ ಕಿವಿಗೆ. ಅಷ್ಟೆಲ್ಲ ಆಗ್ಬೇಕು. ಇಲ್ಲ ನಾವು ವರ್ಷಕ್ಕೊಮ್ಮೆ ಇದೇ ಶಿಬಿರಕ್ಕೆ ಬರೋರು, ಒಂದು 25 ದಿವಸ 25 ದಿವಸ ಕೇಳೋರು, ಮತ್ತೆ ಒಳ್ಳೆ ಇದೇ ಶಿಬಿರಕ್ಕೆ ಬರೋರು ಅಂದ್ರೆ ಹಂಗೆ ಹೇಳಿದ. ಹಂಗೆ ಹೇಳಿಲ್ಲ ಅವ್ರು. ಎಷ್ಟು ವರ್ಷ ಆಯ್ತು ರೀ? 18 ವರ್ಷ. ಇದು ನಡೆದ 18 ವರ್ಷ ಆಯ್ತು. 18 ವರ್ಷ ದೀರ್ಘಕಾಲ. ಕೇಳಕ್ ಭಾಳ ದೀರ್ಘಕಾಲ ಅನಿಸ್ತದೆ. ಇಲ್ಲ 18 ವರ್ಷ ರೀ, 1 ವರ್ಷನೂ ತಪ್ಪಿಲ್ಲ ನೋಡ್ರಿ. ನಂದಲ್ರಿ, ನಾ ಇದೇ ಫಸ್ಟ್ ಬಂದಿದ್ದೀನಿ. ಕೆಲವ್ರು ಅದ್ರಾಗ 18 ವರ್ಷ ಕೇಳ್ದಾರ ಅದಾರ ಅಂತ ಹೇಳಕೈತೆ ನಾ. 18 ವರ್ಷ 1 ವರ್ಷನೂ ಕೂಡ ತಪ್ಪಿಲ್ಲ. 18 ವರ್ಷ ಕೇಳಿದ್ವಿ. ಏನಾಗ್ಯದ? ಏನ್ ಅವ್ರು ಏನ್ ಹೇಳ್ತಾರೆ ಇನ್ನ ಗೊತ್ತಾಗ್ತಾ ಇಲ್ಲ ಅಂದ್ರೆ ಯಾಕ? ದೀರ್ಘಕಾಲ ಆಗ್ಯದ ಶ್ರವಣ, ಕರೆ ನಿರಂತರ ಇಲ್ಲ. 25 ದಿವಸ ಅಷ್ಟೇ ಆಗ್ಯದ, ವರ್ಷಕ್ಕೆ 25 ದಿವಸ ಅಷ್ಟೇ ಆಗ್ಯದ. ಅದಕ್ಕೆ ನಿರಂತರ ಆಗ್ಬೇಕಂತಾರ ಅವರು. ದೀರ್ಘಕಾಲ, ನಿರಂತರ, ಅಷ್ಟೇ ಅಲ್ಲ ಆಧಾರ ಸಹಿತ. ಅಲ್ಲಿ ಬಹಳ ಮುಖ್ಯ ಅದ. ಶ್ರದ್ಧೆಯಿಂದ ಕೇಳಬೇಕು. ಕಾಟಾಚಾರಕ್ಕೆ ಕೇಳೋದಲ್ಲ, ಅವ್ರು ಹೇಳ್ತಾರಂತ ಕೇಳೋದಲ್ಲ, ಓಲಿಲ್ಲ ಅಂದ್ರೆ ಬೈತಾರಂತ ಕೇಳೋದಲ್ಲ, ಓಲಿಲ್ಲ ಅಂದ್ರೆ ಯಾಕೆ ಬಂದಿರಂತ ಹೊರ ಕಳಿಸ್ತಾರಂತ ಕೇಳೋದಲ್ಲ. ಶ್ರದ್ಧೆ ಇರಬೇಕು, ಆಧಾರ ಪ್ರೀತಿ ಇರಬೇಕು ಅಂತಾರ. ಅವ್ರು ಏನ್ ಹೇಳ್ತಿರ್ಬೇಕು? ಅವ್ರು ಹೇಳಿದ್ರೆ ಹೆಂಗ ಕೇಳಬೇಕು? ಶಾಸ್ತ್ರ ಏನ್ ಹೇಳ್ತಿರ್ಬೇಕು? ವೇದಾಂತ ಶಾಸ್ತ್ರ ಏನ್ ಹೇಳ್ತಿರ್ಬೇಕು? ಈ ವೇದಾಂತ ಶಾಸ್ತ್ರ ಮೊದಲು ಉಪದೇಶ ಮಾಡಿದವ್ರು ಯಾರು? ಪರಮಾತ್ಮನ ಜಗತ್ತಿಗೆ ಉಪದೇಶ ಮಾಡೋದು. ಅಲ್ಲಿಂದ ಪರಂಪರವಾದಂತ ಬಂದದ್ದದ. ಇದು ಏನಾರು ಇರ್ಬೋದು ಅಂತ ತಿಳ್ಕೊಂಡು ಪ್ರೀತಿಯಿಂದ ಕೇಳಬೇಕು. ಪ್ರೀತಿಯಿಂದ ಕೇಳಿದ್ರೆ ಎಂಥ ಕಠಿಣ ವಿಷಯ ಇದ್ರೂ ಕೂಡ ಜಲ್ದಿ ಅರ್ಥ ಆಗ್ತದೆ. ಕಾಟಾಚಾರಕ್ಕೆ ಕೇಳಿದ್ವಿ, ಬಹಿರ್ಮುಖ ವೃತ್ತಿ, ಮನಸ್ಸು ಚಂಚಲ ಇಟ್ಕೊಂಡು ಕೇಳಿದ್ವಿ, ಯಾವಾಗ ಬಿಡ್ತಾರಪ್ಪ ಯಾವಾಗ ಬಿಡ್ತಾರಪ್ಪ ಯಾವಾಗ ಬಿಡ್ತಾರಪ್ಪ ಅಂತ ಕೇಳಿದ್ವಿ ಅಂದ್ರೆ ಶಿವಾಯಿ ನಮ. ಅವ್ರು ಹೇಳಿದಂಗ ಆಗ್ತದ, ನೀವು ಕೇಳಿದಂಗ ಆಗ್ತದೆ, ಏನಾಗಲ್ಲ. ಅದಕ್ಕೆ ಆಧಾರ ಸಹಿತ. ಯಾಕಂದ್ರೆ ಅನಿವಾರ್ಯ ಅದ. ಕಾಲು ಕೈ ಹೊಡಿತಿರ್ತಾವ, 1 ಗಂಟೆ ಕುಂದ್ರೋದು ಕಷ್ಟ. ಅವಾಗ ಯಾವಾಗ ಬಿಟ್ಟರು ಯಪ್ಪ, ಯಾವಾಗ 5 ನಿಮಿಷ ಆಗ್ತದ, ಇನ್ನು 10 ನಿಮಿಷ ಅದ 10 ನಿಮಿಷ ಅದ ಅಂತ ಮ್ಯಾಗ ಗಡಿಯಾರ ಅದ್ರಿಗೆ ಎದುರಿಗೆ ಹಾಕ್ಯಾರ. ನಿಮ್ಮ ಎದುರಿಗೆ ಹಂಗ ನಾವು ಕೇಳಿದ್ವಿ ಅಂದ್ರೆ ತಿಳ್ಕೊರಿ ಸಾಧ್ಯನೇ ಇಲ್ಲ. ಹೇಳೋರು ಬೇಕಾದಷ್ಟು ಚಂದ ಹೇಳಲ್ರಕ್ಕ, ಒಂದು ಮಾತನ್ನು ಕೂಡ ನಮ್ಮ ಹೃದಯಕ್ಕೆ ಮುಟ್ಟುವುದಿಲ್ಲ. ಆಧಾರ ಸಹಿತ ಓನೇಕರಿ ನಿಶ್ಚಿತ ಶ್ರವಣ ಹೋತಾನ, ನಿಶ್ಚಯವಾದಂತ ಶ್ರವಣ ಆಗುವುದೇ ಇಲ್ಲ, ಖಂಡನ ಆಗ್ತದಲ್ಲಿ. 3 ಬೇಕು ಅಂತಾರ. ದೀರ್ಘಕಾಲ ಇರಬೇಕು, ನಿರಂತರ ಇರಬೇಕು, ಅಷ್ಟೇ ಆಧಾರ ಸಹಿತವಾಗಿರಬೇಕು. ಹಿಂಗ ಇತ್ತು ಅಂದ್ರ ಅವಾಗ ಪಕ್ಕ ಶ್ರವಣ ಆಗ್ತದ, ನಿಶ್ಚಯವಾದಂತ ಶ್ರವಣ. ಶ್ರವಣನ ಪದಕ್ಕೆ ಅದ ಅರ್ಥ ಅರ್ಧ. ಬರೀ ಕೇಳ್ಬಿಡೋ, ಕೇಳೋದಕ್ಕೆ ಶ್ರವಣ ಅಂತೀವಿ ನಾವು. ಶ್ರವಣೋ ಯಾಪಿ ಬಹು ಬಿರ್ಯೋನ ಲಭ್ಯ. ಶ್ರವಣ ಮಾಡಿದ್ರೆ ಈ ರೀತಿ ಶ್ರವಣ ಅಂದ್ರೆ ಇದಕ್ಕೆ. ಈಗ ಶ್ರವಣ ಮಾಡಿದ್ರೇ ಅದು ತತ್ವ ತಿಳ್ಕೊಳ್ಳೋದು ಕಷ್ಟ ಅದ. ಸುಮ್ ಕೇಳಿಬಿಟ್ರಪ್ಪ ಅಂತ ತಿಳಿತಿದೆ ಅದು ಸಾಧ್ಯನೇ. ಶ್ರವಣ ಹೋತಾನ. ಶ್ರವಣ ವಿನ ಮನನ ನಿಧಿಧ್ಯಾಸನ ಹೋತಾನೆ. ಶ್ರವಣನೇ ಕಟ್ಟಿಸೋದಿಲ್ಲ. ಶ್ರವಣ ಕಟ್ಟಿಸೋದಿಲ್ಲ ಅಂದ್ರೆ ಮನನ ಕಟ್ಟಿಸ್ತಾರೆ. ಉತ್ತರ ಸಾಧನ ಇಲ್ಲ. ಶ್ರವಣ ಕಟ್ಟಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಶ್ರವಣ ಕಟ್ಟಿಸ್ಬೇಕಾದ್ರೆ ಅಲ್ಲಿ ಬಿಡ್ಬಾರ್ದು. ಮತ್ತೆ ವಿವೇಕಾದಿಗಳು ಬೇಕು. ವಿವೇಕ ಯಾರಲ್ಲಿ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ ಇರುತ್ತದೆಯೋ, ಯಾರು ಈ ಸಾಧನ ಸಹಿತವಾದಂತೆ ಯಾವ ಪುರುಷ ಇರ್ತಾನೋ ಅವನಿಗೆ ಏನಾಗ್ತದ? ದೀರ್ಘಕಾಲ ನಿರಂತರ ಆಧಾರ ಸಹಿತವಾದಂತ ಶ್ರವಣ ಕಟ್ಟಿಸುತ್ತದೆ. ಶ್ರವಣ ಕಟ್ಟಿಸಿದವರಿಗೆ ಮನನ ಸಂಭವಿಸುತ್ತದೆ. ಮನನ ಮಾಡಿದವರಿಗೆ ನಿಧ್ಯಾಸನ ಮಾಡಿದವರಿಗೆ ತತ್ವ ಪದಾರ್ಥ ಶೋಧನ. ನಾವು ಒಮ್ಮಿಗೆ ತತ್ವ ಪದಾರ್ಥ ಶೋಧನಕ್ಕೆ ಹೋದ್ವಿ ಅಂದ್ರೆ ಕೆಲಸ ಆಗಲ್ಲ ಅಂತಾರ ಅವ್ರು. ಬರ್ಬೇಕು ಮೆಟ್ಲು ಒಂದೊಂದು ಕ್ರಮ ಸಮುಚ್ಚಯ ಅಂತ ಕರಿತಾರೆ. ಇದಕ್ಕೆ ಕ್ರಮ ಸಮುಚ್ಚಯ ಹಿಡಿಬೇಕು ನಾವು. ಒಂದು ಮೊದಲ ಯಜ್ಞಾದಿ ಕರ್ಮಗಳನ್ನು ಮಾಡಿ ಅಂತಃಕರಣ ಶುದ್ಧಿ ಮಾಡ್ಕೋಬೇಕು.
ಶುದ್ಧವಾದಂತ ಅಂತಃಕರಣದಾಗ ವಿವೇಕಾದಿ 4 ಸಾಧನ ಸಹಿತನಾಗಬೇಕು. ಆ ಸಾಧನ ಸಹಿತವಾಗಿ ನಾವು ಶಾಸ್ತ್ರ ಶ್ರವಣ ಮಾಡಬೇಕು. ಶ್ರವಣ ಮಾಡಿದ ನಂತರ ಮನನ ಘಟಿಸ್ತದ, ಮನನ ಘಟಿಸಿದರೆ ನಿಧಿಧ್ಯಾಸನ ಘಟಿಸ್ತದ, ನಿಧ್ಯಾಸನ ಘಟಿಸಿದ ತತ್ವಂ ಪದಾರ್ಥ ಶೋಧನೆ ಘಟಿಸ್ತದ, ಸತ್ವಂ ಪದಾರ್ಥ ಶೋಧನೆಯಿಂದ ಮಹಾವಾಕ್ಯ ಉಪದೇಶ ದ್ವಾರ ಜ್ಞಾನವಾಗುತ್ತದೆ. ಯಾಕೆ ಮನನ ಅವರು ನಿಧಿಧ್ಯಾಸನಕ್ಕೆ ಹೇತು ಜೋ ಶ್ರವಣ. ಮನನ ಮತ್ತು ನಿಧಿಧ್ಯಾಸನಕ್ಕೆ ಕಾರಣವಾದದ್ದು ಯಾವುದು? ಶ್ರವಣ. ಶ್ರವಣ ಮಾಡಿದ್ರೆ ಮನನ ಮಾಡಕ್ ಬರ್ತದ, ಮನನ ಮಾಡಿದ ಅರ್ಥವನ್ನೇ ನಿಧಿಧ್ಯಾಸನ ಮಾಡಕ್ ಬರ್ತದ. ಅಂದ್ರೆ ಮನನ ನಿಧಿಧ್ಯಾಸನಕ್ಕೆ ಕಾರಣ ಯಾವುದು? ಶ್ರವಣ. तिसमें विवेकादिक चारि साधन का उपयोग कई फल है. इसमें ಅಂದ್ರೆ ಶ್ರವಣಾದಿಗಳು. ತಿಸ್ಮೆ ಅಂದ್ರೆ ಶ್ರವಣ. ಯಾಕ ಮನನ ನಿಧ್ಯಾಸನ ಘಟಿಸಬೇಕಾದ್ರೆ ಶ್ರವಣ. ಆ ಶ್ರವಣದಲ್ಲಿ ಮನನ ನಿಧ್ಯಾಸನಕ್ಕೆ ಕಾರಣವಾದಂತ ಶ್ರವಣದಲ್ಲಿ ವಿವೇಕಾದಿ ಸಾಧನಗಳ ಪ್ರತ್ಯಕ್ಷ ಫಲ ಇರುತ್ತದೆ. ಯಾವುದು ಪ್ರತ್ಯಕ್ಷ ಫಲ? ದೀರ್ಘಕಾಲ ನಿರಂತರ ಆಧಾರ ಸಹಿತ ಶ್ರವಣ ಘಟಿಸುತ್ತದೆ. ಹೆಂಗ? ವಿವೇಕಾದಿಗಳು ಇದ್ರೆ, ವಿವೇಕಾದಿ ಸಾಧನಗಳ ಸಹಿತ ಇದ್ನಂದ್ರ ಮಾತ್ರ ಅವನಿಗೆ ಏನಂತ? ನಿರಂತರ ದೀರ್ಘಕಾಲ ನಿರಂತರ ಆಧಾರ ಸಹಿತ ಪ್ರತ್ಯಕ್ಷ ಫಲ. ವಿವೇಕಾದಿಗಳ ಪ್ರತ್ಯಕ್ಷ ಫಲ ಶ್ರವಣಗಳಲ್ಲಿ ಉಪಯೋಗ ಆಗ್ತದೆ. ಹೆಂಗ? ನಿರಂತರ ದೀರ್ಘಕಾಲ ನಿರಂತರ ಆಧಾರ ಸಹಿತವಾಗಿ ಶ್ರವಣದಲ್ಲಿ ಉಪಯೋಗ ಆಗುತ್ತದೆ ವಿವೇಕಾದಿಗಳು. ಸಾಧನಕ್ಕೆ ಉಪಯೋಗಕ್ಕೆ ಕೈಯೇ ಫಲ ಹೇ. ಉಪಯೋಗ ಅಂದ್ರೆ ಇಲ್ಲಿ ಏನದ? ಫಲ, ಲಾಭದ ಅಂತ ಹೇಳಿ 28ನೇ ಟಿಪ್ಪಣಿ ಒಂದು ಬಂದೈತೆ. ಎಲ್ಲಿ ಬಂದದ 28ನೇ ಟಿಪ್ಪಣಿ? ಶ್ರವಣಾದಿಗಳಲ್ಲಿ ಜ್ಞಾನದಲ್ಲಿ ಉಪಯೋಗವಿದೆ. ಶ್ರವಣಾದಿಗಳದ್ದು ಜ್ಞಾನ. ಈಗ ವಿವೇಕಾದಿಗಳಲ್ಲಿ ಶ್ರವಣಾದಿಗಳದ್ದು ಹೆಂಗ ಪ್ರತ್ಯಕ್ಷ ಫಲ ಅಂತ ಹೇಳಿದ್ರು. ವಿವೇಕಾದಿ 4 ಸಾಧನಗಳದ್ದು ಶ್ರವಣಗಳಲ್ಲಿ ಹೆಂಗ ಪ್ರತ್ಯಕ್ಷ ಫಲ ಅಂತ ಹೇಳಿದ್ರು. ಈಗ ಶ್ರವಣಾದಿಗಳದ್ದು ಧ್ಯಾನದಲ್ಲಿ ಹೆಂಗ ಪ್ರತ್ಯಕ್ಷ ಫಲ? ಯಾಕಂದ್ರೆ ನಾವು ಅಂತರಂಗ ಸಾಧನ 2 ಹೇಳಿ ನಾವು. ವಿವೇಕಾದಿಗಳು ಅಂತರಂಗ ಸಾಧನ, ನಂತರ ಶ್ರವಣಾದಿಗಳು ಕೂಡ ಅಂತರಂಗ ಸಾಧನ. ಅದಕ್ಕ ಜ್ಞಾನಕ್ಕೆ ಅಂತರಂಗ ಸಾಧನ. ಈಗ ಈ ವಿವೇಕಾದಿಗಳದ್ದು ಹೆಂಗ ಅಂತರಂಗ ಸಾಧನ ಆಯ್ತು ಅಂದ್ರ ಶ್ರವಣದ ಉತ್ಪತ್ತಿಯ ದ್ವಾರ. ಶ್ರವಣದಲ್ಲಿ ಪ್ರತ್ಯಕ್ಷ ಫಲ ಅಂದಾಗ ವಿವೇಕಾದಿಗಳಿಂದಲೇ ಶ್ರವಣ ಪರಂಪರವಾಗಿ ಶ್ರವಣ ಆಯ್ತು, ಮುಂದಿನ ಸಾಧನ ಅಂತ ಈ ರೀತಿ ಉಪಯೋಗ. ಈ ಶ್ರವಣ ಮನನ ನಿಧಿಧ್ಯಾಸ ಇವೆ ಹೆಂಗ ಜ್ಞಾನಕ್ಕೆ ಅಂತರಂಗ ಸಾಧನ? 28 ಶ್ರವಣಾದಿಕ ವಿನ ದೃಢ ಜ್ಞಾನ ಹೋವೇ ನಹಿ. ವಿಚಾರ ಚಂದ್ರದ ಸ್ಪಷ್ಟವಾಗಿ ಹೇಳ್ಕೊಂಡ್ಬಂದರು. ಶ್ರವಣಾದಿಗಳಿಲ್ಲಾರ್ದನೆ, ಶ್ರವಣ ಮನನ ನಿಧಿಧ್ಯಾಸನವಿಲ್ಲಾರ್ದನೆ ದೃಢವಾದಂತ ಜ್ಞಾನ ಆಗುವುದೇ ಇಲ್ಲ. ದೃಢ ಜ್ಞಾನ ಹೋವೇ ನಹಿ. ಯಾಕೆ? ಶ್ರವಣಾದಿಕ ಚಾರಿಕ ಜ್ಞಾನ ಮೇ ಉಪಯೋಗ ಹೈ. ಈ ಶ್ರವಣಾದಿಗಳ 4 ಜ್ಞಾನದಲ್ಲಿ ಉಪಯೋಗ ಇರುತ್ತದೆ. ಶ್ರವಣ ಮನನ ನಿಧಿಧ್ಯಾಸನ ತತ್ವಂ ಪದಾರ್ಥ ಶೋಧನ ಇವುಗಳದ್ದು ಜ್ಞಾನದಲ್ಲಿ ಉಪಯೋಗ ಇರುತ್ತದೆ. ಹೆಂಗ್ ಉಪಯೋಗ ಅದ? ದೃಢ ಜ್ಞಾನ ಹೋಗ್ತಾನೆ. ಶ್ರವಣಾದಿಗಳು ಘಟಿಸಲಾರ್ದನೆ ದೃಢವಾದಂತ ಜ್ಞಾನ ಆಗುವುದಿಲ್ಲ. ಯಾಕೆ ಗುರುಗಳು ಉಪದೇಶ ಮಾಡಿದ್ರು ಕೂಡ ಎಷ್ಟು ಕರುಣೆಯಿಂದ ಇವರಿಗೆ ಅದೃಢ ಅಪರೋಕ್ಷ ಜ್ಞಾನ ಆಗಲಿ, ಆತ್ಮ ಸಾಕ್ಷಾತ್ಕಾರ ಆಗಲಿ ಅಂತ ತಿಳ್ಕೊಂಡು ಎಷ್ಟು ಉಪದೇಶ ಮಾಡಿದ್ರು ಕೂಡ ಇವರಿಗೆ ದೃಢ ಜ್ಞಾನ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಅಸಂಭಾವನ, ವಿಪರೀತ ಭಾವನ, ಇವನಲ್ಲಿ ದೋಷ ಅದು. ಅಸಂಭಾವನ ದೋಷಗಳು. ಅವು ದೋಷ ಯಾಕೆ ಬಂದವು ನಿಮ್ಮಲ್ಲಿ? ಇಲ್ಲಿ ಗುರುಗಳ ಬಳಿ ಬಂದಿರಿ, ಮಠದಾಗಿದ್ದೀರಿ, ಸಂಸಾರದಾಗಿದ್ರೆ ಹೆಂಗಾರ ಆಗಿತ್ತು. ಇಲ್ಲಿ ನಿನಗೆ ಯಾಕೆ ಅವು ದೋಷ ಬಂದವು? ದೋಷ ಕಾರಣ ಕಿಂಚಿತ್ ಮಲ ವಿಕ್ಷೇಪ ದೋಷ, ಶ್ರುತಿನಾನತ್ವಕ ಜ್ಞಾನ, ವೇದವಾದಿ ಅವರು ಪಾಮರ ಪುರುಷರ ಸಂಘಕ್ಕೆ ಸಂಸ್ಕಾರ, ಇನ್ಕರಿ ಸಹಿತ ಪುರುಷ, ಗುರುಮುಖದ್ವಾರ ಶ್ರವಣ ಕರೆಯಿತು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹೂವೇ ಅಂತ ಹೇಳಿದ್ರು ಅವರು. ವಿಚಾರ ಚಂದ್ರದ ಹೇಳಿ ಮಾತಾಡ. ನಾನು ಹೇಳೋದ ಅರ್ಥ ಏನಂದ್ರ, ಇವನಲ್ಲಿ ಏನಾಯ್ತು? ಶಾಸ್ತ್ರ ಶ್ರವಣ ಮಾಡುವಾಗ ಸಂಶಯ ಬಂದ್ಬಿಡ್ತಾವ ನೋಡಿ. ಏನು ಸಂಶಯ ಬರುತ್ತೆ? ಯಾಕೆ ಸಂಶಯಕ್ಕೆ ಕಾರಣ ಏನು? ಯಾಕೆ ಸಂಶಯ ಹುಟ್ಟಿತ್ತು? ಕಿಂಚಿತ್ ಇನ್ನವನಲ್ಲಿ ಜ್ಞಾನಕ್ಕೆ ಅಧಿಕಾರಿ ಹೇಳ್ಕೊಂಬಂದಾರ ಅವ್ರು. ಏನ್ ಹೇಳ್ಕೊಂಬಂದ್ರ? ಯಾರಲ್ಲಿ ಮಲ ವಿಕ್ಷೇಪ ಜಾಕಿನೇ ಅಂದ ಇಲ್ಲ ಅಂತ ಹೇಳ, ಕಳ್ಕೊಂಡಿರ್ಬೇಕು ಅಂತ ಹೇಳ. ಇಲ್ಲಿ ಬಂದು ಏನದ? ಕಿಂಚಿತ್ ಮಲ ವಿಕ್ಷೇಪ ದೋಷ ಅಂದ. ಕಳ್ಕೊಂಡನ, ಬಾಳ ಕಳ್ಕೊಂಡನ. ಸ್ವಲ್ಪ ಏನೋ ಸ್ವಲ್ಪ ಶೇಷ ಉಳ್ಕೊಂಡದ, ಚುಕ್ಕಿ ಉಳ್ಕೊಂಡದ, ಸ್ವಲ್ಪ ದೋಷ ಅದ. ಆ ಸ್ವಲ್ಪ ದೋಷನೇ ಏನಾಕತ್ತದ?
ಪ್ರತಿಬಂಧಕ. ಎಲ್ಲ ಕಳ್ಕೊಂಡ್ರು ಕೂಡ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ಪಾಪ ಕಳ್ಕೊಂಡ ಮನಸ್ಸಿನ ಚಂಚಲ ಕಳ್ಕೊಂಡು ಅಂತ ಹೇಳ್ಯಾರ. ಆದ್ರೂ ಕೂಡ ಈಗ ಶ್ರವಣಾದಿಗಳಿಗೆ ಎಷ್ಟು ಸ್ವಚ್ಛ ಅಷ್ಟು ಕಳ್ಕೊಳಕ್ ಆಗಲ್ಲ. ನಿಮ್ಗೆ ಅದನ್ನೇ ಹೇಳ್ತೀನಿ, ಅಷ್ಟು ಕಳ್ಕೊಳಕ್ ಆಗಲ್ಲ. ಎಷ್ಟದ ಗೊತ್ತದಿಲ್ಲ, ಲೆಕ್ಕನೇ ಇಲ್ಲ. ನಾವು ಮಾಡಿದ ಪಾಪ ಇದೇ ಆದಂತ ಲೆಕ್ಕನೇ ಇಲ್ಲ, ಗಣನೆ ಮಾಡಕ ಬರುವುದಿಲ್ಲ. ಎಲ್ಲರ ಯಜ್ಞ ಆಗದೆ ಕರ್ಮ ಮಾಡಿ ನಾ ಪಾಪ ಕಳ್ಕೊತೀನಿ ಅನ್ನೋ ಸಾಧ್ಯನೇ ಇಲ್ಲ, ಅಷ್ಟು ಹೋಗೋದನ್ನೇ ಇಲ್ಲ. ಹಂಗ ಹೋಗಿತ್ತಂದ್ರೆ ಜ್ಞಾನ ಅರಿಬೇಕಾಗಿತ್ತು. ಅದೇ ಯಜ್ಞಾದಿ ಕರ್ಮ ಮಾಡಿ ಎಲ್ಲ ಕಳ್ಕೊಂಡ್ರೆ ಆಗ್ತಿತ್ತಿಲ್ಲ, ಜ್ಞಾನ ಅದಕ್ಕೆ ಬೇಕಾಗಿತ್ತು. ಜ್ಞಾನ ಅದಕ್ಕೆ ಬೇಕಾಗಿತ್ತು. ಏನಂತೀರಿ ನೀವು? ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಅಲ್ಲಿ ಕರ್ಮ ಇಲ್ಲೇ ಕರ್ಮ ನಾಶ ಆಗ್ಯವಲ್ಲ. ಹೇಳಿದ್ರು ಮಲ ವಿಕ್ಷೇಪ ಜಾಕಿನ ಅಂದ್ರಿಲ್ಲ. ಫಲದೋಷ ಯಾರು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ಪಾಪ ದೋಷವನ್ನು ಕಳ್ಕೊಂಡಾರ, ಮನುಷ್ಯನ ಚಂಚಲವನ್ನು ಕಳ್ಕೊಂಡಾರ, ಅವನೇ ಅಧಿಕಾರಿ ಅಂದಿರೇ ಇಲ್ಲೋ. ಮತ್ ಕರ್ಮ ಎಲ್ಲಿದ? ಕರ್ಮ ಅಂದ್ರೆ ಅವೇ ಅಲ್ಲ ಕರ್ಮ. ಮತ್ತೆ ಎಲ್ಲಿಂದ ಉಳ್ಕೊಂಡು? ಅಷ್ಟು ಕಳ್ಕೊಳಕ್ ಆಗಲ್ಲ. ಮಾಡಿದ್ದು ಅಷ್ಟು ಕಳ್ಕೊಬೇಕಾಗಿತ್ತಂದ್ರೆ ಜ್ಞಾನನೇ ಬೇಕು. ನಾ ಇಲ್ಲ ಯಜ್ಞ ಉಪಾಸನೆ ಸಕಾಮರ ಮಾಡು ನಿಷ್ಕಾಮರ ಮಾಡು, ನಾನು ಯಜ್ಞಾದಿ ಕರ್ಮಗಳನ್ನೇ ಮಾಡಿ ಎಲ್ಲ ಕಳ್ಕೊತೀನಿ ಅಂದ್ರೆ ಸಾಧ್ಯ. ಎಲ್ಲ ಕರ್ಮ ಕಳ್ಕೊಳಕ ಸಾಧ್ಯನೇ ಇಲ್ಲ, ಸಾಧ್ಯನೇ. ಎಲ್ಲ ಕರ್ಮ ಕಳೆಯೋದು ಒಂದರಿಂದಾನೇ. ಯಾವುದು? ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಸಂಪೂರ್ಣ ಜ್ಞಾನವೆಂಬ ಅಗ್ನಿಯಿಂದನೇ ಎಲ್ಲಾ ಕರ್ಮಗಳು ಹೋಗುತ್ತವೆ. ಆದ್ರೆ ಇಲ್ಲಿ ಏನಂದ್ರ ನಮಗ ಜ್ಞಾನಕ್ಕೆ ಹೋಗ್ಬೇಕಾದ್ರ ಸಾಧನಗಳು ಸಂಪನ್ನವಾಗ್ಬೇಕಾದ್ರ ನಮ್ಗೆ ಎಷ್ಟು ಬೇಕು ಅಷ್ಟು ಹೋಗಿರ್ಬೇಕು ಅಂತ, ಎಷ್ಟು ಬೇಕು ಅಷ್ಟು ಕಳ್ಕೋಬೇಕು. ಈಗ ನಾವು ನೀವು ಊರಿಂದ ಏನೇನು ಬರ್ತಿರಲ್ಲ, ನೀವು ದುಡ್ಡು ತಗೊಂಡ್ಬರ್ವಾಗ ಎಷ್ಟೇ ಬಡತಾನೆ ಇರೋಲ್ಲ, ಎಷ್ಟೇ ಬಡತಾನೆ ಇದ್ರು ಕೂಡ ಒಬ್ಬಳಿಗೆ ಮುಟ್ಟಿ ಮತ್ತೆ ಒಳಗೆ ಹೋಗೋಷ್ಟಾರ ತಗೊಂಡ್ಬರ್ತಾರಲ್ಲ ಕಿಶೆದಾಗ. ಅಲ್ಲಿ ಹೋಗಿ ಮುಟ್ಟಿ ಮತ್ತೆ ಒಳ್ಳೆ 3 ಸೇರ್ ಇರ್ಬೇಕಪ್ಪ, ಅಷ್ಟೇ ತಗೊಂಡ್ಬರ್ತಾರ. ಏನು ಕೋಟಿ ಗಳಿಸಿದ ತಗೊಂಡು ಕೋಟಿ ಹಿಡ್ಕೊಂಡ್ಬರ್ತಾರೆ ಸುಟ್ಕೇಸ್ನಾಗ ಇಲ್ಲ. ಹಂಗ ಇಲ್ಲಿ ಸಾಧನಕ್ಕೆ ಎಷ್ಟು ಬೇಕು ಅಷ್ಟು ಕಳ್ಕೊಂಡ್ರೆ ಸಾಕು, ಮುಂದೆ ಜ್ಞಾನದಿಂದ ಎಲ್ಲ ಹೋಗ್ತಾವ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರ, ಇಲ್ಲಿ ಅವ್ನ ಕಚ್ಚೂಕು ಮಲ ವಿಕ್ಷೇಪ ದೋಷ ಕಾರಣ, ಸ್ವಲ್ಪ ಮಲ ದೋಷ ವಿಕ್ಷೇಪ ದೋಷ ಸ್ವಲ್ಪ, ಅದು ಅದೇ ಕಾರಣ ಅಂತ ಹೇಳಂಗಿಲ್ಲ. ನಾವು ಯಾರ್ಯಾರಿಗೆ ಯಾವ್ದು ಕಾರಣ ಆಗ್ತದ ಗೊತ್ತಿಲ್ಲ. ಅದಕ್ಕೆ ಅವ್ರು ಟೋಟಲಿ ಹೇಳ್ಬಿಟ್ಟಾರ. ಮಲ ವಿಕ್ಷೇಪ ದೋಷ ಓಸಿರ್ಬೇಕಂತ ಇಲ್ಲ, ಯಾವ್ದಾರ ಒಂದರಿಂದ ಯಾರ್ಯಾರಿಗೆ ಯಾವ್ಯಾವ ಸಂಶಯ, ಯಾವ್ದು ಸಂಶಯಕ್ಕೆ ಯಾವ್ದು ಕಾರಣ ಅಂತದ ಗೊತ್ತಿಲ್ಲ. ಶಾಸ್ತ್ರದಾಗ ಇಷ್ಟು ಹೇಳ್ಯಾರ ಅವ್ರು. ಏನು ಮೊದಲು ಯಾರಿಗಾರ ಮಲ ವಿಕ್ಷೇಪ ದೋಷ ಕಾರಣ, ಮಲ ವಿಕ್ಷೇಪ ಶ್ರುತಿ ನಾನಂತ ಯಾರಿಗೆ ಆ ಶಾಸ್ತ್ರ ಹಿಂಗೆ ಹೇಳ್ತದ, ಈ ಶಾಸ್ತ್ರ ಹಿಂಗೆ ಹೇಳ್ತದ, ಅದು ಹಿಂಗೆ ಹೇಳ್ತದ, ಹಿಂಗೆ ಹೇಳ್ತದ, ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳ್ತ, ಇದು ಕಾರಣ ಆಗುದು, ಸಂಶಯಕ್ಕೆ ಕಾರಣ ಅದಾಗುದು. ಶ್ರುತಿ ನಾನಂತ ವೇದವಾದಿ ಪಾಮರ ಪುರುಷರ ಸಂಘಕ್ಕೆ ಸಂಸ್ಕಾರ, ಯಾರಿಗೆ ಈ ವೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರವೇ ಪ್ರತಿಬಂಧಕ ಮಾಡುವುದು. ಓಸಿರ್ತಾವಂತಿಲ್ಲ, ಯಾವ್ದಾರ ಒಂದಿದ್ರು ಕೂಡ ಆಯ್ತು ಜ್ಞಾನ ಏನಾಗ್ತದ, ಸಂಶಯವಾಗುತ್ತದೆ. ಅದಕ್ಕೆ ಯಾವ್ದ್ರ ಸಂಶಯ? ಸಂಶಯ ತೋರ್ಕೊಟ್ಟಿವಲ್ಲ ಜ್ಞಾನಕ್ಕೆ ಸಂಶಯ. ಆ ಸಂಶಯ ಇಲ್ಲಿ ಶಾಸ್ತ್ರದೊಳಗ ಬರ್ತದ ಸಂಶಯ, ಶಾಸ್ತ್ರ ಹೇಳ್ತಕ್ಕಂಥ ವಿಷಯದೊಳಗ ಸಂಶಯ ಬರ್ತದ. ಇದಕ್ಕೆ ಎರಡು ಕೂಡ ಅಸಂಭವನ ಅಂತಂದಿವಿ ನಾವು. ಶಾಸ್ತ್ರದಾಗ ಮೊದಲು ಸಂಶಯ ಬಂದ್ಬಿಡ್ತದ, ಆಯ್ತಲ್ಲ. ಶಾಸ್ತ್ರದ ಸಂಶಯ ಬಂದದಕ್ಕೆ ಅಂತ ಸಂಶಯ ಜ್ಞಾನ ಅನರ್ಥನೆ ಮಾಡ್ತದ. ಅದಕ್ಕೆ ಅವ್ರ ಅಂತಾರ ಈ ಸಂಶಯಗಳು ಹೋಗ್ಬೇಕಾಯ್ತು. ಅದಕ್ಕೆ ಹೇಳ್ತಾರ ಅವ್ರು, ಶಾಸ್ತ್ರದೊಳಗೆ ಬರ್ತಕ್ಕಂಥ ಸಂಶಯ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಶ್ರವಣ ಮಾಡ್ಬೇಕು. ಯಾವುದ್ರೊಳಗ ನಿಮ್ಗೆ ಸಂಶಯ ಬರ್ತದಲ್ಲ, ಯಾವ ಶಾಸ್ತ್ರದಾಗ ನಿಮ್ಗೆ ಸಂಶಯ ಬಂದದ, ವೇದಾಂತ ಶಾಸ್ತ್ರದಾಗ ನಿಮ್ಗೆ ಸಂಶಯ ಬಂದದ ಅಂತ ತಿಳ್ಕೊರಿ. ವೇದಾಂತ ಶಾಸ್ತ್ರದಾಗ ಸಂಶಯ ಬಂದ ನ್ಯಾಯಶಾಸ್ತ್ರ ಹೋದ್ರೆ ಹೋಗಂಗಿಲ್ಲ, ಅದ ಮುಂದೆ ಹೆಚ್ಚಿಗೆ ಆಗ್ತದೇನ, ಹೆಚ್ಚಿಗೆ ಆಗ್ತದ. ಅದು ನಿನಗೆ ಶಾಸ್ತ್ರದಾಗ ವೇದಾಂತ ಶಾಸ್ತ್ರದಾಗ ನಿಮ್ಗೆ ಸಂಶಯ ಬಂತು ಅಂದ್ರ ಆ ಸಂಶಯ ಕಳ್ಕೋಬೇಕಾದ್ರೆ ವೇದಾಂತ ಶಾಸ್ತ್ರನೇ ಶ್ರವಣ ಮಾಡ್ಬೇಕು. ನೀನೆ ಆ ಶಾಸ್ತ್ರ ಶ್ರವಣ ಮಾಡಿದಾಗನೇ ನಿನಗೆ ಆ ಸಂಶಯ ಹೋಗ್ತದೆ, ಶ್ರವಣ ಮಾಡಿ. ಅದಕ್ಕೆ ಅವರನ್ನು ಶಾಸ್ತ್ರದ ಬರ್ತಕ್ಕಂಥ ಸಂಶಯ ಶ್ರವಣದಿಂದ ಹೋಗುತ್ತದೆ. ಶಾಸ್ತ್ರ ಹೇಳ್ತಕ್ಕಂಥ ವಿಷಯದೊಳಗೆ ಸಂಶಯ ಬಂತು ಅಂದ್ರೆ ಪ್ರಮೇಯಗತ ಸಂಶಯ ಅಂತಾರ. ಪ್ರಮೇಯ ಅಂದ್ರೆ ವಿಷಯ, ಪ್ರಮೇಯ ಅಂದ್ರೇನು? ವಿಷಯ. ಆ ವಿಷಯದೊಳಗೆ ಸಂಶಯ ಬಂತು, ಶಾಸ್ತ್ರ ಪ್ರತಿಪಾದನೆ ಮಾಡ್ತಕ್ಕಂಥ ವಿಷಯ. ಆ ವಿಷಯದೊಳಗೆ ನಿಮ್ಗೆ ಸಂಶಯ ಬಂತು ಅಂದ್ರೆ ಏನ್ ಮಾಡ್ಬೇಕು? ಆ ಸಂಶಯನ ಕಳ್ಕೋಬೇಕಾಗಿತ್ತಂದ್ರ ನೀನು ಏನು ಯಾವ ಶಾಸ್ತ್ರ ಶ್ರವಣ ಮಾಡಿದ್ದು ನೋಡು, ಆ ಶ್ರವಣದಿಂದ ಯಾವ ಅರ್ಥದ ನಿನಗೆ ಜ್ಞಾನ ಆಗ್ಯದ ನೋಡು, ಆ ಅರ್ಥದ ವಿಷಯ ಅದ್ರದ್ದು ನೀನೇನ್ ಮಾಡ್ಬೇಕು? ನಿರಂತರವಾಗಿ ಮನನ ಮಾಡ್ಬೇಕು. ಮುಂದೆ ಹೇಳ್ತಾರ ಮನನ ಹೆಂಗ್ ಮಾಡ್ಬೇಕಂತ, ಮನ ಹೋಗುತ್ತವ ಅಂದ್ಮ್ಯಾಗ ಶ್ರವಣದಿಂದ ಪ್ರಮಾಣಗತ ಸಂಶಯ ಹೋಯಿತು, ಮನದಿಂದ ಪ್ರಮೇಯಗತ ಸಂಶಯ ಹೋಯಿತು, ನಿಧಿಧ್ಯಾಸ
ನಿತ್ಯಾಸನ ಮಾಡೋದ್ರಿಂದ ವಿಪರೀತ ಭಾವನ ಹೋಗುತ್ತದೆ ಅಂತ ಶಾಸ್ತ್ರ ಹೇಳೋದೊಂದು, ನಾವು ನಿಶ್ಚಯ ಮಾಡ್ಕೊಳ್ಳೋದು ಒಂದು. ಅವ್ರ ತಾತ್ಪರ್ಯ ಬೇರೆ ಅದ, ನಾವು ನಮ್ಮ ತಾತ್ಪರ್ಯ ನಾವು ನಿಶ್ಚಯ ಮಾಡಿದೊಂದು ಬೇರೆ ಅದ. ಅದಕ್ಕೆ ವಿಪರೀತ ಭಾವನೆ ಹೋಗ್ಬೇಕಾದ್ರೆ ನಿತ್ಯಾಸನವನ್ನು ಮಾಡಬೇಕು. ಪರಿಚ್ಛಿನ್ನ ಭ್ರಾಂತಿ ಮತ್ತು ಪರೋಕ್ಷ ಭ್ರಾಂತಿ ಹೋಗ್ಬೇಕಾದ್ರೆ ತತ್ವ ಪದಾರ್ಥ ಶೋಧನೆ ಮಾಡಬೇಕು. ಭ್ರಾಂತಿ ಅನ್ನೋದು ಅದಾವಲ್ಲ, ಪರೋಕ್ಷ ಭ್ರಾಂತಿ ಎಲ್ಲೋ ಬ್ರಹ್ಮ ಅದ, ನಾನು ಪರೋಕ್ಷ ಭ್ರಾಂತಿ ನಾನು ಈಟೇ ಇದ್ದೀನೋ, ಪರಿಚ್ಛಿನ್ನ ಭ್ರಾಂತಿ ಏನು ಪರಿಚ್ಛಿನ್ನ ಭ್ರಾಂತಿ ಪರೋಕ್ಷ ಭ್ರಾಂತಿ. ಈ ಭ್ರಮ ಹೋಗ್ಬೇಕಾಗಿತ್ತಂದ್ರೆ ತತ್ವ ಪದಾರ್ಥ ಶೋಧನೆ ಮಾಡಬೇಕು. ಅವಾಗ ಗೊತ್ತಾಗ್ತದ ಯಾವ ಪರೋಕ್ಷ ಭ್ರಾಂತಿನೂ ಹೋಗ್ತದ, ಪರಿಚ್ಛಿನ್ನ ಭ್ರಾಂತಿ ಹೋಗ್ತದ. ಎಲ್ಲ ಹೋದ ಮೇಲೆ ನಿಶ್ಚಯ ಜ್ಞಾನ ಅದೇ ಆಗ್ತದ. ಅದಕ್ಕೆ ಅವ್ರು ಹೇಳಕತ್ತಾರ, ಶ್ರವಣಾಧಿಕ ವಿನ ದೃಢ ಜ್ಞಾನ ಹೋವೇ ನಹಿ. ಶ್ರವಣ ಮನ್ನ ನಿರ್ದೇಶನ ತತ್ವ ಪದಾರ್ಥ ಶೋಧನೆ ಮಾಡಲಾರ್ದನೆ ನಿನಗೆ ದೃಢ ಪರೋಕ್ಷ ಬ್ರಹ್ಮಜ್ಞಾನ ಆಗುವುದನೇ ಇಲ್ಲ. ಯಾಕೆ ಶ್ರವಣಾಧಿಕ ಚಾರಿಕ ಜ್ಞಾನವೇ ಉಪಯೋಗ ಹೇ. ಆದ್ದರಿಂದ ನಾನು ಹೇಳಕತ್ತೀನಿ, ಶ್ರವಣಾದಿಗಳ ನಾಲ್ಕರದು ಎದ್ರಾಗ ಉಪಯೋಗ ಇರುತ್ತದೆ, ಜ್ಞಾನದಲ್ಲಿ ಉಪಯೋಗ ಇರುತ್ತದೆ. ಹೆಂಗ ಜ್ಞಾನದಲ್ಲಿ ಉಪಯೋಗದ ಹೆಂಗದ? ಶ್ರವಣಾದಿಗಳದ್ದು ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ, ಶ್ರವಣಾದಿಗಳದ್ದು ಜ್ಞಾನದಲ್ಲಿ ಉಪಯೋಗ ಇರುತ್ತವೆ. ಹೆಂಗ ಉಪಯೋಗದ? ಹೆಂಗ ಉಪಯೋಗದ? ಅರೇ ದೋಷ ನಿವೃತ್ತಿ ದ್ವಾರ ರೀ. ಪ್ರಮಾಣಗತ ದೋಷ ಕಳೆದ ಮುಖಾಂತರ ಶ್ರವಣ ಉಪಯೋಗ ಆಯಿತು, ಪ್ರಮೇಯ ದೋಷ ಕಳೆದ ಮುಖಾಂತರವಾಗಿ ಮನನ ಉಪಯೋಗ ಆಯಿತು, ವಿಪರೀತ ಭಾವನೆ ಕಳೆದ ಮುಖಾಂತರವಾಗಿ ನಿಧಿಧ್ಯಾಸನ ಉಪಯೋಗ ಆಯಿತು, ಪರಿಚ್ಛಿನ್ನ ಭ್ರಾಂತಿ ಪರೋಕ್ಷ ಭ್ರಾಂತಿ ಕಳೆದ್ರ ಮುಖಾಂತರವಾಗಿ ತತ್ವ ಪದಾರ್ಥ ಶೋಧನೆ ಉಪಯೋಗ ಆಯಿತು. ಎದ್ರಾಗ? ಅಭೇದ ಜ್ಞಾನದಲ್ಲಿ. ಅಭೇದ ಜ್ಞಾನದಲ್ಲಿ ಹೆಂಗ್ ಉಪಯೋಗ ಆಗ್ತಾವ ಅದು ತಿಳ್ಕೊಬೇಕು ನಾವು. ಉಪಯೋಗ ಆಗ್ತಾವ, ಹೆಂಗ್ ಉಪಯೋಗ ಆಗ್ತಾವ? ದೋಷ ನಿವೃತ್ತಿ ದ್ವಾರ, ದೋಷವನ್ನು ಕಳೆಯೋದ್ರ ಮುಖಾಂತರವಾಗಿ ಇದಾಗ್ತಾವ, ಸಾಧನ ಆಗ್ತಾವ ಅವು. ಅದಕ್ಕೆ ಹೇಳ್ತಾರ ಅವರು ಚಾರಿಕ ಜ್ಞಾನ ಉಪಯೋಗ ಇದೆ. ಈಗ ಬರ್ರಿ ಮುಂದೆ 18ನೇ ಅಂಕಕ್ಕೆ ಬರ್ರಿ, ವಿಷಯದಕ್ಕೆ ಬರ್ರಿ. ಮೇಲೆ ವಿಷಯ 18ನೇ ಅಂಕ. ಜ್ಞಾನಕ್ಕೆ ಮುಖ್ಯ ಅಂತರಂಗ ಸಾಧನ ಬ್ರಾಕೆಟ್ನ ಕೊಟ್ಟಾರ. ಮುಖ್ಯ ಅಂತರಂಗ ಸಾಧನ ಅವರು ಮಹಾವಾಕ್ಯ. ಮುಖ್ಯ ಅಂತರಂಗ ಸಾಧನ ಇವು 8 ಬಿಟ್ರು ನೋಡ್ರಿ, 8 ಬಿಟ್ಟು 9ನೇದು ತಗೊಂಡ್ರ ಅವರು. ಮುಖ್ಯ ಅಂತರಂಗ ಸಾಧನ ಮಹಾವಾಕ್ಯ. ಶ್ರವಣ ಮನನ ಅವರ ನಿಧಿಧ್ಯಾಸನಕ್ಕೆ ಲಕ್ಷಣ. ಮುಖ್ಯ ಅವ್ರದ್ದು ಏನದ? ಜ್ಞಾನಕ್ಕೆ ಬಂದು ಮುಖ್ಯ ಅಂತರಂಗ ಸಾಧನ ಮಹಾವಾಕ್ಯದ ಉಪದೇಶ. ಬರೀ ಮಹಾವಾಕ್ಯ ಅಲ್ಲ, ಪುಸ್ತಕದ ಮಹಾವಾಕ್ಯ ಅಲ್ಲ. ಮತ್ತೆ ಮಹಾವಾಕ್ಯ ಅಂದ್ರೆ ಅವರು ಮಹಾವಾಕ್ಯ ಪುಸ್ತಕದ ಮಹಾವಾಕ್ಯ ಅಲ್ಲ, ಮಹಾವಾಕ್ಯದ ಉಪದೇಶ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಏನು ಮಹಾವಾಕ್ಯದ ಉಪದೇಶ ಮಾಡ್ತಾನಲ್ಲ ಶಿಷ್ಯನಿಗೆ, ಆ ಉಪದೇಶ ಯಾವ್ದ್ರ ಉಪದೇಶ? ಮಹಾವಾಕ್ಯದ ಉಪದೇಶ ಜ್ಞಾನಕ್ಕೆ ಏನಾಗ್ತದ? ಅಂತರಂಗ ಸಾಧನವಾಗುತ್ತದೆ. ಆ ಮಹಾವಾಕ್ಯದ ಅಪೇಕ್ಷೆಯಿಂದ ಶ್ರವಣಾದಿಗಳು ಬಹಿರಂಗ ಆಗ್ತದೆ. ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಬಹಿರಂಗ ಅಂತ ನಾವು ಹೇಳಿವಲ್ಲ. ಇಲ್ಲಿ ತನಕ ನಾವೇನ್ ಮಾಡಿದ್ವಿ? ಶ್ರವಣಾದಿಗಳು ಏನದವು? ಅಂತರಂಗ ಸಾಧನ ಅಂತ ಹೇಳಿದ್ವಿ. ಇನ್ನೊಂದು ಸಾಧನ ತಗೊಂಡ್ರ ಮುಂದ ಯಾವುದು? ಮಹಾವಾಕ್ಯದ ಉಪದೇಶ. ಈ ಮಹಾವಾಕ್ಯದ ಉಪದೇಶದ ಮುಖಾಂತರವಾಗಿ ಈ ಶ್ರವಣಾದಿಗಳು ಕೂಡ ಬಹಿರಂಗ ಸಾಧನ ಅಪೇಕ್ಷೆಯಿಂದ ಮಹಾವಾಕ್ಯದ ಅಪೇಕ್ಷೆಯಿಂದ ಶ್ರವಣಾದಿಗಳು ಬಹಿರಂಗ. ಮತ್ತೆ ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಬಹಿರಂಗ. ಮುಂದಕ್ಕೆ ಬಹಿರಂಗಕ್ಕೆ ಬರ್ರಿ, ಉಲ್ಟಾ ಪಲ್ಟಾ ಮಾಡಲ್ಲ ಗೊತ್ತ. ಮಹಾವಾಕ್ಯದ ಉಪದೇಶದಿಂದ ಶ್ರವಣಾದಿಗಳು ಬಹಿರಂಗ. ಎದಕ್ಕ? ಪಕ್ಕ ಹಿಡ್ಕೊಳ್ಳಿ. ಜ್ಞಾನಕ್ಕ ಮಹಾವಾಕ್ಯದ ಉಪದೇಶದಿಂದ ಶ್ರವಣಾದಿಗಳು ಬಹಿರಂಗವಾಗುತ್ತವೆ. ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಬಹಿರಂಗ ಸಾಧನವಾಗುತ್ತವೆ. ಜ್ಞಾನಕ್ಕ ವಿವೇಕಾದಿಗಳ ಅಪೇಕ್ಷೆಯಿಂದ ಯಜ್ಞಾದಿ ಕರ್ಮೋಪಾಸನೆಗಳು ಬಹಿರಂಗ ಸಾಧನವಾಗುತ್ತವೆ. ಕರ್ಮೋಪಾಸನೆಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಅಂತರಂಗ ಸಾಧನವಾಗುತ್ತವೆ. ವಿವೇಕಾದಿಗಳ ಅಪೇಕ್ಷೆಯಿಂದ ಶ್ರವಣಾದಿಗಳು ಅಂತರಂಗ ಸಾಧನವಾಗುತ್ತವೆ. ಆ ಶ್ರವಣಾದಿಗಳ ಅಪೇಕ್ಷೆಯಿಂದ ಮಹಾವಾಕ್ಯ ಉಪದೇಶ ಅಂತರಂಗ ಸಾಧನವಾಗುತ್ತದೆ. ಅದಕ್ಕೆ ಇಷ್ಟು ತಿಳ್ಕೊಳ್ಳಿ. ಈಗ ಬನ್ನಿ ಶ್ರವಣಾದಿಗಳ ಲಕ್ಷಣ ಮಾಡ್ತಾರೆ ಅವರು. ವಿಚಾರಸೆ ದೇಕಿ ಎತ್ತೋ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿದ್ವಿ ಅಂದ್ರ ಜ್ಞಾನಕ್ಕೆ ಮುಖ್ಯ ಅಂತರಂಗ ಸಾಧನ ತತ್ವಮಸಿ ಆದಿಕ ಮಹಾವಾಕ್ಯ ಹೇ. ವಿಚಾರ ಮಾಡಿ ನೋಡಿದ್ವಿ ಅಂದ್ರ ಜ್ಞಾನಕ್ಕೆ ಮುಖ್ಯ ಅಂತರಂಗ ಸಾಧನ ಏನದ? ತತ್ವಮಸಿ ಆದಿಕ ಮಹಾವಾಕ್ಯ ಹೇ. ಬರೀ ತತ್ವಮಸಿ ಅಂತ ಅಷ್ಟೇ ತಿಳ್ಕೊಬೇಡ್ರಿ, ಆದಿಕ ಮಹಾವಾಕ್ಯ ಹೇ. ಆದಿಕ
ನೋಡಿ ಸಿದ್ಧಾಂತ ಇಲ್ಲ ಗೊತ್ತಿಲ್ಲ. ಮಹಾವಾಕ್ಯ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ. ಹೆಂಗ ವೇದಗಳದು ಹಂಗ ಕ್ರಮ ಹೇಳ್ಬೇಕಾಗ್ತದೆ. ಹೆಂಗ ವೇದಗಳದು ಹಂಗೆ ಕ್ರಮ ಹೇಳ್ಬೇಕು. ಎಲ್ಲಿ ಬೇಕಾದ್ರೆ ಶಿಕ್ಷಕರು ಹೇಳಕ್ ಬರಂಗಿಲ್ಲ. ಮೊದಲೇದು ಯಾವುದು? ಪ್ರಜ್ಞಾನಂ ಆನಂದಂ ಬ್ರಹ್ಮ. ಎರಡನೇದು ಅಹಂ ಬ್ರಹ್ಮಾಸ್ಮಿ. ಮೂರನೇದು ತತ್ವಮಸಿ. ನಾಲ್ಕನೇದು ಅಯಮಾತ್ಮ ಬ್ರಹ್ಮ. ಯಾಕ? ಒಂದೊಂದು ವೇದದಲ್ಲಿ ಒಂದೊಂದು ಮಹಾವಾಕ್ಯ ಉಪದೇಶ ಅದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಕ್ರಮ ಅದ, ಕ್ರಮ ಅದ. ಋಗ್ವೇದದೊಳಗ ಪ್ರಜ್ಞಾನಂ ಆನಂದಂ ಬ್ರಹ್ಮ, ಯಜುರ್ವೇದದಾಗ ಅಹಂ ಬ್ರಹ್ಮಾಸ್ಮಿ, ಸಾಮವೇದದಾಗ ತತ್ವಮಸಿ, ಮುಂದೆ ಅಥರ್ವಣ ವೇದದಾಗ ಅಯಮಾತ್ಮ ಬ್ರಹ್ಮ. ಮತ್ತೆ ಅವಕ್ಕೆಲ್ಲ ಉಪನಿಷತ್ತು ಎಲ್ಲ ಹೇಳ್ತಾರ. ಈಗ ನೋಡಿ, ಜ್ಞಾನಕ್ಕೆ ಮುಖ್ಯ ಅಂತರಂಗ ಸಾಧನ ತತ್ವಮಸಿ. ಅದಕ್ಕೆ ಮಹಾವಾಕ್ಯ ಆದಿಕ ಅಂತ ಶಬ್ದದಾಗ ಹೇಳಿದೆ ನಾನು. ಬರೀ ತತ್ವಮಸಿ ಅಂತಲ್ಲ, ಇನ್ನು ಉಳಿದಂತ 3 ಮಹಾವಾಕ್ಯಗಳು ಕೂಡ ಅಂತರಂಗ. ಶ್ರವಣಾದಿಕ್ ಬಿ ನಹಿ. ಶ್ರವಣಾದಿಗಳು ಅಂತರಂಗ ಸಾಧನ ಆಗಲ್ಲ. ಮುಖ್ಯ ಅಂತರ ಆಗಲ್ಲ ಅಂತ ಹೇಳಕೈತಲ್ಲ. ಮುಖ್ಯ ಅಂತರಂಗ ಆಗಲ್ಲ. ಮುಖ್ಯ ಅಂತರಂಗ ಆಗಲ್ಲ. ಕಾಯತ್ ಯಾಕಂದ್ರೆ ಯುಕ್ತಿ ಸೇ ವೇದಾಂತ ವಾಕ್ಯಕ ತಾತ್ಪರ್ಯ ನಿಶ್ಚಯ ಶ್ರವಣ ಕೈ. ಯಾಕಾಗಲ್ಲ ಅಂದ್ರ ನಾವು ಶ್ರವಣ ಅಂತ ಯಾರಿಗೆ ಕರೆದಿವಿ? ಯುಕ್ತಿಗಳಿಂದ ವೇದಾಂತ ವಾಕ್ಯದ ತಾತ್ಪರ್ಯದ ನಿಶ್ಚಯಕ ಶ್ರವಣ. ಬ್ರಾಕೆಟ್ ಹಾಕಿದ್ರೆ ಅದು ಕಂಟೆಸ್ಟ್ ಮಾಡಬೇಕು. ಶ್ರವಣ ಅಂದ್ರೆ ಏನು? ಇದು ಶ್ರವಣ, ಕೇಳೋದು ಶ್ರವಣ ಅಲ್ಲ. ಏನಂತಾರ ಅವರು? ಯುಕ್ತಿ ಸೇ ವೇದಾಂತ ವಾಕ್ಯಕ ತಾತ್ಪರ್ಯ ನಿಶ್ಚಯ ಶ್ರವಣ ಕೈ. ಶ್ರವಣದ ಲಕ್ಷಣ ಇದು, ಶ್ರವಣದ ವ್ಯಾಖ್ಯಾನ. ಶ್ರವಣ ಅಂದ್ರೆ ಯುಕ್ತಿಗಳಿಂದ ವೇದಾಂತ ವಾಕ್ಯದ ತಾತ್ಪರ್ಯದ ನಿರ್ಣಯಕ್ಕೆ ಏನಂತೀವಿ ಅಂದ್ರೆ ಶ್ರವಣ ಅಂತ ಕರೆಯುತ್ತಾರೆ. ಮುಂದೆ ಮನಂದ ಹೇಳ್ತಾರೆ. ಎರಡನೇ, जीव ब्रह्म के अभेद की साधक और भेद की बाधक युक्ति से अद्वितीय ब्रह्म का चिंतन मनन कहे है. मनन लक्षण है मनन. जीव ब्रह्म के अभेद की साधक भेद की बाधक युक्तियों से अद्वितीय ब्रह्मನ ಚಿಂತನಕ್ಕೆ ಏನಂತಾರ? ಮನನ ಅಂತ ಕರೀತಾರೆ. ಮನನ ಲಕ್ಷಣ. ಈ ಮೂರನೇದು अनात्मकार वृत्ति का व्यवधान रहित ब्रह्माकार वृत्ति की स्थिति निधिध्यासन कहे है. निधिध्यासन लक्षण ಇದು. ನಿಧಿಧ್ಯಾಸನ ವ್ಯಾಖ್ಯ. ಅನಾತ್ಮಾಕಾರ ವೃತ್ತಿ ರಹಿತ ಆಗ್ಬೇಕು. ಸದಾ ಯಾವಾಗಲೂ ಬ್ರಹ್ಮಾಕಾರ ವೃತ್ತಿ ಇರಬೇಕು. ಅನಾತ್ಮಾಕಾರ ವೃತ್ತಿ ಬರಬಾರ್ದು. ಯಾವಾಗ ನೋಡ್ರು ಕೂಡ ನಾವು ಏನ್ ನೋಡ್ತೀವಲ್ಲ ಅನಾತ್ಮಾಕಾರ ವೃತ್ತಿ ಅದು. ಆತ್ಮ ಭಿನ್ನ, ಎಲ್ಲ ಅನಾತ್ಮನೇ. ಯಾವುದು ನೋಡ್ರು ಕೂಡ ಆತ್ಮನ ಭಿನ್ನ ಇರ್ತಕ್ಕಂಥ ಎಲ್ಲ ಅನಾತ್ಮಕಾರ. ನೋಡಿ, ನಮ್ಮ ವೃತ್ತಿ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ, ಅದ್ವಯ, ಅದ್ವಿತೀಯ, ಕೂಟಸ್ಥ, ಸಾಕ್ಷಿ, ತೂರ್ಯ, ಇವುಗಳದ ಆಕಾರ ವೃತ್ತಿ ಆಗ್ತಿತ್ತು ಅಂದ್ರ ಆತ್ಮಕಾರ ಆಗ್ತಿತ್ತು ಅಂತ ತಿಳ್ಕೊರಿ. ಸತ್ತನು ಗೊತ್ತಿಲ್ಲ, ಚಿತ್ತನು ಗೊತ್ತಿಲ್ಲ, ನಾನು ಆತ್ಮನ ಧ್ಯಾನ ಮಾಡ್ತೀನಿ ಅಂದ್ರೆ ಸತ್ತನು ಗೊತ್ತಿಲ್ಲ, ಚಿತ್ತನು ಗೊತ್ತಿಲ್ಲ. ಸತ್ ಅಂದ್ರೆ ಗೊತ್ತಿಲ್ಲ, ಚಿತ್ತ ಅಂದ್ರೆ ಗೊತ್ತಿಲ್ಲ, ಆನಂದ ಅಂದ್ರೆ ಗೊತ್ತಿಲ್ಲ, ನಿತ್ಯ ಅಂದ್ರೆ ಗೊತ್ತಿಲ್ಲ, ಪರಿಪೂರ್ಣ ಅಂದ್ರೆ ಗೊತ್ತಿಲ್ಲ, ದ್ರಷ್ಟ ಅಂದ್ರೆ ಗೊತ್ತಿಲ್ಲ, ಸಾಕ್ಷಿ ಅನ್ನೋದು ಗೊತ್ತಿಲ್ಲ, ಕೂಟಸ್ಥ ಅನ್ನೋದು ಗೊತ್ತಿಲ್ಲ, ಸ್ವಯಂ ಪ್ರಕಾಶ ಅನ್ನೋದು ಗೊತ್ತಿಲ್ಲ. ಎಷ್ಟು ಲಕ್ಷಣಗಳು ಗೊತ್ತಾ? ವಿಚಾರ 20 ಲಕ್ಷಣಗಳು ಹೇಳ್ಯಾರ. ಒಂದಲ್ಲ, ವಿಧೇಯ ವಿಶೇಷಣ, ನಿಷೇಧ ವಿಶೇಷಣಗಳನ್ನು ತಿಳ್ಕೊಂಡು ಒಂದಲ್ಲ ಅವೊಂದು 10 ಅವೊಂದು 20 ಹೇಳ್ಯಾರ ಅವರು. ನಮ್ಮ ವೃತ್ತಿ ನಾವು ಆತ್ಮನ ಧ್ಯಾನ ಮಾಡಬೇಕು, ಬ್ರಹ್ಮಾಕಾರ ನಮ್ಮ ವೃತ್ತಿ ಆಗ್ಬೇಕು ಅಂದ್ರ ಕಣ್ಣು ಮುಚ್ಚನ ಕೂತ್ರ ಬ್ರಹ್ಮಾಕಾರ ವೃತ್ತಿ ಆಗಲ್ಲ. ಆ ವೃತ್ತಿ ಶೂನ್ಯ ಆಗ್ಬೋದು, ಬ್ರಹ್ಮಾಕಾರ ಆಗಲ್ಲ. ನಿದ್ದೆ ಶೂನ್ಯ ಅದ, ವೃತ್ತಿ ಶೂನ್ಯ ಅದ, ಬ್ರಹ್ಮಾಕಾರ ಅದನ್ನ ಬ್ರಹ್ಮಾಕಾರ. ಮತ್ತೆ ನಾವು ಕಣ್ಣು ಮುಚ್ಕೊಂತೀವಿ. ಪ್ರಪಂಚ ಬಿಡಪ್ಪ, ಪ್ರಪಂಚದಿಂದ ಬಿಡಿಸಿದ್ವಿ ಹಂಗಾರ ಮಾಡಿ. ಭಾಳ ಪ್ರಯತ್ನ, ಆ ಕಷ್ಟದ ಪ್ರಪಂಚದಿಂದ ವೃತ್ತಿ ಎಲ್ಲೂ ತೆಗಿಬೇಕಾದ ಅಷ್ಟು ಆಸರ ಇಲ್ಲ, ಬಿಡಿಸಿದ್ವಿ. ಶೂನ್ಯ ಆಶ್ರಯ ಬೇಕು. ಒಂದಿಲ್ಲಂದ್ರೆ ಒಂದು ಬೇಕಾದಕ್ಕೆ ಮನುಷ್ಯ ವೃತ್ತಿಗೆ. ಅದಕ್ಕೆ ಶಾಸ್ತ್ರ ಶ್ರವಣ ಯಾಕೆ ಮಾಡ್ಬೇಕಂದ್ರೆ ಅದಕ್ಕೆ ನಾನು ಬ್ರಹ್ಮಾಕಾರ ವೃತ್ತಿ ಮಾಡ್ತೀನಿ, ನಿರ್ಗುಣ ಧ್ಯಾನ ಮಾಡ್ತೀನಿ. ನಿರ್ಗುಣ ಧ್ಯಾನ ಏನ್ ಮಾಡ್ತೀನಿ? ನಿರ್ಗುಣ ವಸ್ತುನೇ ಗೊತ್ತಿಲ್ಲ ನಿನಗೆ, ನಿರ್ಗುಣ ಧ್ಯಾನ ಹೆಂಗ್ ಮಾಡ್ತೀನಿ? ನಿರ್ಗುಣ ಧ್ಯಾನ ಮಾಡಬೇಕು ಅಂದ್ರಪ್ಪ ಅಂದ್ರೆ ಅದಕ್ಕೆ ಪ್ರತ್ಯಕ್ಷ ಕಾಣೋದಲ್ಲಲ್ಲ. ಅದು ಹೆಂಗ ಧ್ಯಾನ ಮಾಡಕ್ ಬರ್ತದ? ನಾವು ಲಕ್ಷಣಗಳ ಮುಖಾಂತರವಾಗಿ ಚಿಂತನೆ ಮಾಡಿದಾಗ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಂಡು ನಿರ್ಗುಣ ಧ್ಯಾನ ಮಾಡಕ್ ಬರ್ತದ. ಲಕ್ಷಣ ಏನ್ ಹೇಳ್ತಾರೆ? ನಿರ್ಗುಣ ಲಕ್ಷಣ ಏನು? ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ. ಅಂದ್ರೆ ವಸ್ತು ಸತ್ ಅನ್ನೋದೇನು ವಸ್ತು, ಚಿತ್ತ ಅನ್ನೋದೇನು ವಸ್ತು ಅಲ್ಲ. ಲಕ್ಷಣ ದ್ವಾರ ಲಕ್ಷ್ಯ ವಸ್ತು ಸ್ವರೂಪ. ಆದ್ರೆ ಆಕಾರ ಸತ್ ಅಂದ್ರೆ ತ್ರಿಕಾಲ ಅಬಾಧ್ಯತ್ವ ಸದ್ರೂಪತ್ವ. ತ್ರಿಕಾಲ ಅಂದ್ರೆ ಏನು? ಅಬಾಧ್ಯ ಅಂದ್ರು, ಬಾಧ ಆಗ್ಲಾರ್ದಂದ್ರೆ ಏನು? ಕಣ್ಣು ಮುಚ್ಚಿ ಹೋಗ್ಬೇಕು, ಬಾಯಲ್ಲಿ ಹೇಳಕತ್ತಿ ನಾನು ಕೊಂಡು ಹೋಗ್ಬೇಕು. ಹಂಗ ಮನಸ್ಸಾದ್ರೆ ಆಕಾರ ಆಗ್ಬೇಕು.
ಆಕಾರ ಆಗ್ಬೇಕು. ಅದು ಸ್ವರೂಪದ ಆಕಾರ ಆಗ್ಬೇಕು, ಲಕ್ಷಣವಲ್ಲ. ಲಕ್ಷಣದ ಅರ್ಥ ಏನದಲ್ಲ, ಆ ವಿಷಯ ಅರ್ಥ. ಲಕ್ಷಣಕ್ಕೊಂದು ಅರ್ಥ ಇರ್ತದಲ್ಲ, ಅರ್ಥದ ಆಕಾರ ಆಗ್ಬೇಕು. ಅವಾಗ ನಿರ್ಗುಣ ಧ್ಯಾನ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಏನಂತಾರ, ಜೀವ ಬ್ರಹ್ಮರ ಅಭೇದದ ಸಾಧಕ, ಭೇದದ ಬಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮನ ಚಿಂತನಕ್ಕೆ ನಂತರ ನಿತ್ಯಾಸನ ಹಾಕಿದ್ವಲ್ಲ, ಅನಾತ್ಮಾಕಾರ ವೃತ್ತಿ ವ್ಯವಧಾನ ರಹಿತ ಬ್ರಹ್ಮಾಕಾರ ವೃತ್ತಿ ಸ್ಥಿತಿ, ಅನಾತ್ಮಾಕಾರ ವೃತ್ತಿ. ಮನಸ್ಸು ಯಾವಾಗಲೂ ಕೂಡ ಅನಾತ್ಮಾಕಾರ ಆಗ್ಬಾರ್ದು, ಯಾವಾಗಲೂ ಬ್ರಹ್ಮಾಕಾರ ವೃತ್ತಿ ಇರ್ತಿತ್ತು ಅಂದ್ರೆ ಅದಕ್ಕೆ ಏನಂತಾರ, ನಿಧಿಧ್ಯಾಸನ ಅಂತ ಕರೀತಾರೆ. ನಿಧಿಧ್ಯಾಸನಕ್ಕೆ ಪರಿಪಕ್ವ ಅವಸ್ಥಕ್ಕೂ ಈ ಸಮಾಧಿ ಕೈಯೇ. ಸಮಾಧಿಯ ಲಕ್ಷಣ, ಸಮಾಧಿ ಅಂದ್ರೆ ಏನು? ಹೋಗಿ ಮಣ್ಣಾಗಿಟ್ಟು ಮಣ್ಣಾಕ್ತಾರೆ. ಸಮಾಧಿ ಇದಕ್ಕೆ ಅಂತಲ್ಲ, ಸಮಾಧಿ ಅಂದ್ರೆ ಯಾರು ಸತ್ತಿರ್ತಾರೆ. ಸಮಾಧಿ ಮಾಡಿ ಬಂದೆ, ಅವ್ರು ಸಮಾಧಿ ಮಾಡಿದ್ರು ಅಲ್ಲಿ ಅವ್ರ ಸಮಾಧಿ ಅದ್ರ. ಸಮಾಧಿ ಅಂದ್ರೆ ಮಣ್ಣು ತೆಗೆದು ಹೆಣ ಇಟ್ಟು ಮಣ್ಣು ಹಾಕೋದಕ್ಕೆ ಸಮಾಧಿ ಅಂದಿಲ್ಲ ಅವರು. ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಗೆ ಸಮಾಧಿ ಅಂತಾರೆ. ನಿಧಿಧ್ಯಾಸನ ಅಂದ್ರೆ ಸದಾ ಬ್ರಹ್ಮಾಕಾರ ಆಗ್ಬೇಕು ವೃತ್ತಿ ಅಭ್ಯಾಸದಲ್ಲಿ. ನಿಧಿಧ್ಯಾಸನದ್ರಾಗ ವೃತ್ತಿ ಬ್ರಹ್ಮಾಕಾರ ಆಗ್ಬೇಕಾದ್ರೆ ಅಭ್ಯಾಸ. ಯಾಕೆ ಅನಾತ್ಮಕಾರ ಆಗ ಬಿಡಿಸ್ಕೊಂಬರ್ಬೇಕಾದ, ಅಲ್ಲಿಂದ ತಪ್ಪಿಸ್ಕೊಂಬರ್ಬೇಕಾಗ್ತದೆ. ಅನಾತ್ಮಕಾರ ಆಗ್ತಕ್ಕಂಥ ವೃತ್ತಿಯಿಂದ ಹಿಂದ್ಗಡೆ ನಾವು ವಿವೇಕವನ್ನು ಇಟ್ಟು ಜಾಗೃತರಾಗಿ ಅನಾತ್ಮದಿಂದ ಹಿಂದಕ್ಕೆ ಸರ್ಕು ಆತ್ಮಕಾರ ಮಾಡಲು ಅಭ್ಯಾಸದ. ಅಭ್ಯಾಸ ಮಾಡ್ತಾ 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 ಸದಾ ಆತ್ಮಕಾರ ಆಯ್ತು ಅಂದ್ರ ಅದಕ್ಕೇನಂತಾರ, ಸಮಾಧಿ ಅಂತ. ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ, ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಗೆ ಏನಂತಾರ, ಸಮಾಧಿ ಅಂತ ಕರೀತಾರೆ. ಸಮಾಧಿ ಕಹೆ ಯಾಕೆ समाधि का भी निध्यासन में अंतर्भाव है. ಮತ್ತೆ ನಾವು ಎಷ್ಟು ಹೇಳಿಲ್ಲ, ಶ್ರವಣ ಮನ ನಿಧ್ಯಾಸನ ಅಷ್ಟೇ ಹೇಳಿದ್ವಿ. ಸಮಾಧಿ ಒಂದು ಅದ ಕರೆ, ಆದ್ರೆ ಪ್ರತ್ಯೇಕ ಅದೊಂದು ಇದು ಸಾಧನ ಅಂತ ತಗೊಳ್ಳಿಲ್ಲ ನಾವು. ಯಾಕ ನಿಧಿಧ್ಯಾಸನ ಪರಿಪಕ್ವ ಅಂದ್ವಲ್ಲ, ಅದಕ್ಕೆ ಈ ಸಮಾಧಿಯನ್ನ ನಾವು ನಿಧಿಧ್ಯಾಸನದಾಗ ಅಂತರ್ಭೂತ ಮಾಡಿ ಶ್ರವಣಾದಿ ತ್ರಯ, ಶ್ರವಣಾದಿಗಳು 3 ಅಂತ ಕರೆದಿವಿ ನಾವು. ಶ್ರವಣ ಮನನ ನಿಧಿಧ್ಯಾಸನ ಅಂತ ಕರೆದಿವಿ ನಾವು. ಸಮಾಧಿ ಒಂದು ಅದ ಕರೆ, ಆದ್ರೆ ಆ ಸಮಾಧಿ ಅವಸ್ಥೆ ಇದ್ರಾಗ ಅಂತರ್ಭೂತ ಮಾಡಿವಿ, ನಿಧಿಧ್ಯಾಸನದಾಗ ಅಂತರ್ಭೂತ ಮಾಡಿವಿ. ಪೃಥಕ್ ಸಾಧನ ನೈ, ಅದೊಂದು ನಿಧಿಧ್ಯಾಸನ ಬಿಟ್ಟು ಸಮಾಧಿ ಅನ್ನೋದೊಂದು ಭಿನ್ನ ಸಾಧನ ಅಲ್ಲವೇ ಅಲ್ಲ. ಹೇ ಶ್ರವಣ ಮನನ ನಿಧಿಧ್ಯಾಸನ ಜ್ಞಾನಕ್ಕೆ ಸಾಕ್ಷಾತ್ ಸಾಧನ ನಹಿ. ಇಲ್ಲಿ ಹೇಳಾಗ ಶ್ರವಣ, ಇಲ್ಲಿ ತನ ಹೇಳಿದಂತ ಶ್ರವಣ ಮನನ ನಿಧಿಧ್ಯಾಸನ ಇವು ಜ್ಞಾನಕ್ಕ ಸಾಕ್ಷಾತ್ ಸಾಧನ ಅಲ್ಲ, साक्षात साधन नहीं, किंतु बुद्धि के दोष जो असंभावना और विपरीत भावना ताके नाशक है ಹೇಳಿದ್ರು. ಸಾಕ್ಷಾತ್ ಸಾಧನ ಅಲ್ಲ ಇವು ಜ್ಞಾನಕ್ಕ. ಬುದ್ಧಿ ಒಳಗ ಬರ್ತಕ್ಕಂಥ ದೋಷಗಳೇನದಾವಲ್ಲ, ಅಸಂಭಾವನ ವಿಪರೀತ ಭಾವನ. ಅಸಂಭಾವನ ಅಂದ್ರೆ 2 ಸಂಶಯ ಸಹಿತ ಅಸಂಭಾವನ ಅಂತೀವಿ ನಾವು, ಮತ್ತೆ ಬೇರೆ ಅಲ್ಲ. ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, 2 ಸಂಶಯಗಳ ಕೂಡಿ ಒಂದು ಅಸಂಭಾವನ ಅಂತ ಶಬ್ದ ಪ್ರಯೋಗ ಮಾಡ್ಯಾರ. ಅಸಂಭಾವನ ಅಂದ್ರೆ ಸಂಶಯ, ಸಂಶಯ ಅಂದ್ರೆ ಅಸಂಭಾವನ. ಅದ್ರಾಗ 2 ಸಂಶಯ ತಗೋಬೇಕು, ಪ್ರಮಾಣಗತ ಸಂಶಯನು ತಗೋಬೇಕು, ಪ್ರಮೇಯಗತ ಸಂಶಯನು ಕೂಡ ತಗೋಬೇಕು. ಅದಕ್ಕ ಈ ಬುದ್ಧಿಯೊಳಗೆ ಬರ್ತಕ್ಕಂತ ಅಸಂಭಾವನ ವಿಪರೀತ ಭಾವನ ದೋಷಕ ನಾಶಕ. ಅಸಂಭಾವನ ಅವ್ರ ವಿಪರೀತ ಭಾವನ ತಾಕೆ ನಾಶಕ ಹೇ, ಆ ದೋಷಗಳ 100 ನಾಶಕ, ನಾಶ ಮಾಡುತ್ತವೆ. ಶ್ರವಣ ಪ್ರಮಾಣಗತ ಸಂಶಯವನ್ನು ನಾಶ ಮಾಡಿ, ಮನನ ಪ್ರಮೇಯಗತ ಸಂಶಯವನ್ನು ನಾಶ ಮಾಡಿ, ನಿಧಿಧ್ಯಾಸನ ವಿಪರೀತ ಭಾವನವನ್ನು ನಾಶ ಮಾಡಿ, ನಾಶಕ. ಅದಕ್ಕೆ ಸಂಶಯಕ್ಕೂ ಅಸಂಭಾವನ ಕೈಯೇ. ಅಸಂಭಾವನ ಅಂದ್ರೆ ಏನು? ಸಂಶಯಕ್ಕನೇನಂತಾರ ಅಸಂಭಾವನ ಅಂತ ಕರೀತಾರೆ. ವಿಪರ್ಯಕ್ಕೂ ವಿಪರೀತ ಭಾವನ ಕೈಯೇ. ವಿಪರೀತ ಭಾವ, ವಿಪರೀತ ನಿಶ್ಚಯಕ್ಕೂ ವಿಪರೀತ ಭಾವ. ಶಾಸ್ತ್ರ ಹೇಳ್ತದ ಈ ತೋರ್ತಕ್ಕಂಥ ನಾಮರೂಪಾತ್ಮಕ ಜಗತ್ತು ಸುಳ್ಳದ ಅಂತ ಶಾಸ್ತ್ರ ಹೇಳ್ತದ. ಇವೇನ್ ತಿಳ್ಕೊಂತಾನ, ಇದೇ ಹಂಗ ಸುಳ್ಳಾಗ್ತದ್ರೆ, ಇಷ್ಟೆಲ್ಲ ವ್ಯವಹಾರ ಮಾಡ್ತೀವಿ, ಇದೇ ಸತ್ಯ. ಇದಕ್ಕೆ ವಿಪರೀತ ಭಾವನೆ, ವಿಪರೀತ ನಿಶ್ಚಯ. ಶಾಸ್ತ್ರಕ್ಕೆ ತದ್ ವಿರುದ್ಧವಾಗಿ ನಿಶ್ಚಯ ಮಾಡ್ತಾರಲ್ಲ, ಇದಕ್ಕೆ ವಿಪರೀತ ಭಾವನ ಅಂತ ಕರೀತಾರೆ. ಎಲ್ಲವೂ ಮ್ಯಾಗ ಟಿಪ್ಪಣಿ ಬಂದ. ಶ್ರವಣದ ಮ್ಯಾಗ ಟಿಪ್ಪಣಿ ಬಂತು, ಮನನ ಮ್ಯಾಗ ಟಿಪ್ಪಣಿ ಬಂತು, ನಿಧ್ಯಾಸನ ಮ್ಯಾಗ ಟಿಪ್ಪಣಿ ಬಂತು, ಎಲ್ಲ ಟಿಪ್ಪಣಿಗಳು. ಸಂಶಯ ಮ್ಯಾಗ ಟಿಪ್ಪಣಿ ಬಂದವ, ವಿಪರೀತ ಭಾವ ಮ್ಯಾಗ ಟಿಪ್ಪಣಿ ಬಂದವ. ಒಂದೊಂದು ನೋಡ್ಕೊಂತ ಹೋಗೋಣ. ಏನು ಆಯ್ತು, 29ನೇ ಟಿಪ್ಪಣಿ ನೋಡಿ. ಶ್ರವಣ ಅಂದ್ವಿ ಅಲ್ಲ ನಾವು, ಏನಂತ ಹೇಳಿದ್ರೆ ಶ್ರವಣ ಅಂತ ಯುಕ್ತಿ ಸೇ ವೇದಾಂತ ವಾಕ್ಯಕ ತಾತ್ಪರ್ಯ ನಿಶ್ಚಯಕ್ಕೂ ಶ್ರವಣ ಕೈಯೇ ಅಂತ ಹೇಳಿದ್ವಿ. ಯುಕ್ತಿಗಳಿಂದ
ವೇದಾಂತ ವಾಕ್ಯದ ತಾತ್ಪರ್ಯದ ನಿಶ್ಚಯಿಕ ಶ್ರವಣ ಅಂತ ಕರೀತಾರೆ. ನಿಶ್ಚಯಿಕ ಶ್ರವಣ ಅಂತ ನೋಡ್ರಿ, ಕೇಳೋದಕ್ಕೆ ಶ್ರವಣ ಅಂದಿಲ್ಲ ಅವ್ರ. ನಿಶ್ಚಯ ಏನ್ ನಿಶ್ಚಯ ಮಾಡೋಕೆ? ತಾತ್ಪರ್ಯ ಎದ್ರದ್ದು? ವೇದಾಂತ ಶಾಸ್ತ್ರದ್ದು. ವೇದಾಂತ ಶಾಸ್ತ್ರಾರ್ಥದ, ಮತ್ತೆ ಶಾಸ್ತ್ರದಲ್ಲ, ಶಾಸ್ತ್ರದ ಅರ್ಥದ್ದು ತಾತ್ಪರ್ಯದ ನಿರ್ಣಯ ಮಾಡೋದಕ್ಕೆ ಏನಂತಾರ? ಶ್ರವಣ ಅಂತ ಕರೀತಾರೆ. ಅದಕ್ಕೆ ಟಿಪ್ಪಣಿ ರೀತಿ ಅಂದ್ರೆ ಯಾವ 29 ಟಿಪ್ಪಣಿ ನೋಡ್ರಿ, 29ನೇ ಟಿಪ್ಪಣಿ ನೋಡ್ರಿ. ಇಲ್ಲಿ ಇಲ್ಲಿ ಶ್ರವಣದ ಲಕ್ಷಣದಲ್ಲಿ ಯುಕ್ತಿ ಅಂತ ಹೇಳಿವಲ್ಲ, ಅಲ್ಲಿ ಯುಕ್ತಿ ಶಬ್ದ ಕರಿಕೆ ಶ್ರವಣದ ಅಂದ್ರೆ ಶ್ರವಣದ ಲಕ್ಷಣದಲ್ಲಿ ಮ್ಯಾಗ ನಿಶ್ಚಲದ ಶ್ರವಣ ಲಕ್ಷಣ ಹೇಳ್ಯಾರಲ್ಲ, ಆ ಶ್ರವಣದ ಲಕ್ಷಣದ ಮ್ಯಾಗ ಟಿಪ್ಪಣಿ ಬಂದದ. ಆ ಶ್ರವಣದ ಲಕ್ಷಣದಲ್ಲಿ ಒಂದು ಶಬ್ದ ಅದ, ಯುಕ್ತಿ ಅಂತ ಒಂದು ಶಬ್ದ ಅದ. ಯುಕ್ತಿ ಶೇ ವೇದಾಂತ ವಾಕ್ಯ. ಯುಕ್ತಿ ಅಂದ್ರೆ ಯುಕ್ತಿ ಶಬ್ದ ಕರಿಕೆ ಅಗ್ನಿಕೆ ನಿರ್ಣಯಕ ಧೂಮ ರೂಪ ಲಿಂಗಕಿ ನ್ಯಾಹಿ ಉದಾಹರಣೆ ಕೊಡ್ತಾನ. ಆ ಯುಕ್ತಿ ಅನ್ನೋದೇನು ಪದ ಅದಲ್ಲ, ಶ್ರವಣದ ಸಾಧು ನಿಶ್ಚಲದವರು ಏನು ಶ್ರವಣದ ಲಕ್ಷಣ ಮಾಡಿದ್ರು, ಆ ಶ್ರವಣದ ಲಕ್ಷಣದಲ್ಲಿ ಯುಕ್ತಿ ಅನ್ನೋದೊಂದು ಶಬ್ದ ಪ್ರಯೋಗ ಮಾಡಲ್ಲ. ಆ ಯುಕ್ತಿ ಅಂದ್ರ ಆ ಯುಕ್ತಿಯ ಶಬ್ದದಿಂದ ಒಂದು ಇದು ಕೊಡ್ತಾರ ಅವ್ರು. ಏನು ಅಂದ್ರ ಅನುಮಾನ ಪ್ರಮಾಣದ ಒಂದು ಉದಾಹರಣೆ ಕೊಡ್ತಾರೆ. ಏನು ಶಬ್ದಕರಿಗೆ ಅಗ್ನಿಕೆ ನಿರ್ಣಯಕ ಧೂಮರೂಪ ಲಿಂಗಕಿ ನ್ಯಾಹಿ. ಒಂದು ಪರ್ವತ ದೂರದ ಪರ್ವತ, ಆ ಪರ್ವತದಲ್ಲಿ ಏನು ಕಾಣಿಸಕೈತಿ? ನಮ್ಗ ಹೊಗೆ ಕಾಣಿಸಕೈತಿ. ಪರ್ವತೋ ವನ್ಯಮ ಅಂತ ನೀವ ಇವ್ರಿಗೇನು ಕಾಣಿಸಕೈತದ? ಹೊಗೆ ಕಾಣಿಸಕೈತಿ. ಪರ್ವತೋ ವನ್ಯಮ. ಆ ಪರ್ವತದಲ್ಲಿ ಆ ಪರ್ವತ ಬೆಂಕಿಯಿಂದ ಕೂಡಿರುತ್ತದೆ. ಪರ್ವತದಲ್ಲಿ ಬೆಂಕಿ ಹತ್ತಿರುತ್ತದೆ. ಕಣಿ ಕಾಂಡದಂದ್ರೆ ಬೆಂಕಿ. ಇವಂದು ಇಂದ್ರಿಯ ಸಂಬಂಧ ಎದುರೊಡನೆ ಆಗ್ಯದ? ಹೊಗೆ ಒಡನೆ. ಅದಕ್ಕೆ ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನ ಪ್ರತ್ಯಕ್ಷ. ಪ್ರತ್ಯಕ್ಷ ಅಂತಾರ ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನ ಪ್ರತ್ಯಕ್ಷ. ಅರ್ಥ ಅಂದ್ರೆ ವಿಷಯ ಇಂದ್ರಿಯ ಇವೆರಡರ ಸಂಬಂಧದಿಂದ ಏನು ಜ್ಞಾನ ಆಗ್ತದ? ವಿಷಯ ಮತ್ತು ಇಂದ್ರಿಯ ವೃತ್ತಿಯ ಸಂಬಂಧದಿಂದ ಏನು ಜ್ಞಾನ ಆಗ್ತದ? ಆ ಜ್ಞಾನಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಕರೀತೀವಿ. ಇವನಿಗೆ ಎದ್ರ ಪ್ರತ್ಯಕ್ಷ ಜ್ಞಾನ ಆಗ್ಯದ? ಹೊಗೆಯ ಪ್ರತ್ಯಕ್ಷ ಜ್ಞಾನ ಆಗ್ಯದ. ಹೊಗೆಯ ಪ್ರತ್ಯಕ್ಷ ಜ್ಞಾನ. ನೋಡ್ತಾನ ಹೊಗೆ, ಕಾಣ್ತದ ಹೊಗೆ, ತಿಳ್ಕೊಂತಾನೇನು? ಬೆಂಕಿ ಅಂತ ತಿಳ್ಕೊತಾನೆ. ಆದ್ರೆ ಆ ಬೆಂಕಿ ಕಾಣಕತ್ತಿಲ್ಲ ನನಗೆ, ಬೆಂಕಿ ಜ್ಞಾನ ಇಲ್ಲ ಕರೆ. ಆದ್ರೂ ಕೂಡ ಬೆಂಕಿ ತನಕ ಕಾಣಿಲ್ಲ ಅಂದ್ರೂ ಕೂಡ ಬೆಂಕಿ ಜ್ಞಾನ ಆಗ್ತದ. ಆ ಬೆಂಕಿ ಜ್ಞಾನ ಆಗೋ ಕಾರಣ ಏನು? ಹೊಗೆಯ ಪ್ರತ್ಯಕ್ಷ ಜ್ಞಾನವೇ ಕಾರಣ. ಯಾಕ? ಬೆಂಕಿಗೂ ಆ ಹೊಗೆಗೂ ಅವಿನಾಭಾವ ರೂಪ ಸಂಬಂಧ ಜ್ಞಾನ ಇವನಿಗೆ ಅದ. ಇದು ಮೊದಲು ಜ್ಞಾನ ಆಗ್ಯದ. ಅಡಿಗೆ ಮನೆಗೆ ಬೆಂಕಿ ಇದ್ದಲ್ಲಿ ಹೊಗೆ ಇರ್ತದ ಅನ್ನೋ ಜ್ಞಾನ ಅದ. ಎಲ್ಲಿ ಹೊಗೆ ಇರ್ತದ ಅಲ್ಲಿ ಬೆಂಕಿ ಇರ್ಲೇಬೇಕು. ಇನ್ನು ಹೊಗೆ ಇಲ್ದಾನೆ ಬೆಂಕಿ ಇರ್ಬೋದು ಕರೆ, ಆದ್ರೆ ಬೆಂಕಿ ಇಲ್ದಾನೆ ಹೊಗೆ ಇರಾಕ್ಬಾರ್ದು. ಹೊಗೆ ಇಲ್ದಾನೆ ಬೆಂಕಿ ಇರ್ಬೋದು, ಹೊಗೆ ಇಲ್ದಾನೆ ಬೆಂಕಿ ಇರ್ಬೋದು, ಆದ್ರ ಬೆಂಕಿ ಇಲ್ದಾನೆ ಹೊಗೆ ಇರಾಕ್ ಬರಲ್ಲ. ಅದಕ್ಕೆ ಅವಿನಾಭಾವ ರೂಪ ಸಂಬಂಧ ಅಂತ ಕರೀತಾರೆ. ಇವನಿಗೆ ಜ್ಞಾನ ಅದ, ಪಕ್ಕ ಜ್ಞಾನ ಅದ. ಎಲ್ಲಿ ಹೊಗೆ ಕಾಣ್ತದ ಅಂದ್ರೆ ಬೆಂಕಿ ಕಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಬೆಂಕಿ ಅನುಮಿತಿ ಜ್ಞಾನ ಆಗ್ಬಿಡ್ತದೆ ಇವನಿಗೆ. ಅದಕ್ಕ ಕಣ್ಣಿಗೆ ಕಾಣಲಾರ್ದಂತ ಬೆಂಕಿಯ ಜ್ಞಾನ ಆಗ್ಬೇಕಾದ್ರ ಎದರಿಂದ ಆಯ್ತು? ಲಿಂಗ. ಯಾವ ಲಿಂಗ? ಹೊಗೆ ಧೂಮ ರೂಪ ಲಿಂಗ. ಹೊಗೆ ರೂಪ ಲಿಂಗ ಚಿನ್ನ ಹೊಗೆ ರೂಪ ಲಿಂಗ. ಅದಕ್ಕೆ ಅದು ಹೆಂಗ? ಹೊಗೆಯನ್ನು ನೋಡಿ ಹೆಂಗ ನಮ್ಮ ಬೆಂಕಿ ಜ್ಞಾನ ಆಗ್ತದಲ್ಲ, ಹಂಗ ಯುಕ್ತಿ ಶಬ್ದದಿಂದ वेदांत जो ताके निर्णय का नाम वेदांत जो उपनिषद तिनका अद्वैत तत्व रूप जो तात्पर्य है ताके निर्णायक नाम निश्चय का जे षट लिंग है तिनका ग्रहण है. इन युक्ति शब्दದಿಂದ ನಾವು 6 ಲಿಂಗವನ್ನು ಗ್ರಹಣ ಮಾಡಬೇಕು. ಹೆಂಗ ಬೆಂಕಿ ಕಂಡಿಲ್ಲ ಅಂದ್ರೂ ಕೂಡ ನಾವು ಹೆಂಗ ಹೊಗೆ ಮ್ಯಾಗ ಬೆಂಕಿಯ ಜ್ಞಾನ ಮಾಡ್ಕೊಂಡ್ವಿ ಅಲ್ಲ, ಹಂಗ ಇಲ್ಲಿ ವೇದಾಂತ ತಾತ್ಪರ್ಯದ ಅರ್ಥ ಯಾವುದು? ಜೀವ ಬ್ರಹ್ಮರ ಅಭೇದ. ಬ್ರಹ್ಮ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಇಲ್ಲ, ಯಾವ ಪ್ರಮಾಣಕ್ಕೂ ಕೂಡ ವಿಷಯ ಇಲ್ಲ. ಪ್ರತ್ಯಕ್ಷ ಪ್ರಮಾಣಕ್ಕೆ ಬ್ರಹ್ಮ ವಿಷಯ ಇಲ್ಲ, ಅನುಮಾನ ಪ್ರಮಾಣಕ್ಕೆ ಬ್ರಹ್ಮ ವಿಷಯ ಇಲ್ಲ, ಉಪಮಾನ ಪ್ರಮಾಣಕ್ಕೆ ಬ್ರಹ್ಮ ವಿಷಯ ಇಲ್ಲ, ಶಬ್ದ ಪ್ರಮಾಣಕ್ಕೂ ಕೂಡ ಬ್ರಹ್ಮ ವಿಷಯ ಇಲ್ಲ, ಆನಂತರ ಅರ್ಥಪತ್ತಿ ಪ್ರಮಾಣಕ್ಕೂ ಬ್ರಹ್ಮ ವಿಷಯ ಇಲ್ಲ, ಮನೋಫಲಪ್ತಿ ಪ್ರಮಾಣಕ್ಕೂ ಬ್ರಹ್ಮ ವಿಷಯ. ಇರವೇ ಪ್ರಮಾಣಗಳು 6 ಬಿಟ್ಟು ಒಳ್ಳೇದಂದ್ರೆ ಇಲ್ಲವೇ ಇಲ್ಲ. ಪ್ರಮಾಕರಣ ಪ್ರಮಾ ಜ್ಞಾನಕ್ಕೆ ಕಾರಣ ಪ್ರಮಾಣ ಇರವೇ 6. ಇವು 6 ಪ್ರಮಾಣಗಳಿಗಿಂದೂ ಕೂಡ ಬ್ರಹ್ಮ ವಿಷಯ ಆಗೋದಿಲ್ಲ. ಮತ್ತೆ ಅಂಥದ್ದು ಏನ್ ಹೇಳಕತ್ತಿದೆ? ವೇದಾಂತ ಶಾಸ್ತ್ರ ಹೇಳಕತ್ತ ಆ ಬ್ರಹ್ಮದ ವಿಷಯವನ್ನ ಬ್ರಹ್ಮದ ಅದಕ್ಕೆ ಹೇಳ್ತಾರ ಅವ್ರು ಏನಂತಾರ? ವೇದಾಂತ ಜೋ ಉಪನಿಷತ್ತು. ವೇದಾಂತದ ಮತ್ತೆ ಏನ್ ತಿಳ್ಕೊಬೇಡ, ಉಪನಿಷತ್ತು पूर्व मीमांसा शास्त्र उत्तर मीमांसा शास्त्र उपनिषद तिनका अद्वैत तत्व रूप जो तात्पर्य अर्थ है
ಉಪನಿಷತ್ತು ಏನ್ ಹೇಳಕತ್ತದದು ಅದ್ವೈತ ರೂಪ ತಾತ್ಪರ್ಯಾರ್ಥದಲ್ಲೇ ಅದ್ರದ್ದು ಅಭಿಪ್ರಾಯ ಏನದ ಅದ್ವೈತದ ಜ್ಞಾನ ಆಗಲಿ, ಬ್ರಹ್ಮನ ಜ್ಞಾನ ಆಗಲಿ, ಆತ್ಮ ಬ್ರಹ್ಮರ ಅಭೇದ ಜ್ಞಾನ ಆಗಲಿ ಅಂತ ತಿಳ್ಕೊಂಡೇ ಶಾಸ್ತ್ರ ಪ್ರವೃತ್ತಿ ಆಗ್ಯಾವ. ಶಾಸ್ತ್ರ ಪ್ರವೃತ್ತಿ ಭೇದ ತಿಳಿಸಲ್ಲ. ಆಲ್ರೆಡಿ ನಮ್ಮ ಸ್ವಭಾವತವಾಗಿ ಭೇದ ಜ್ಞಾನ ಅದ. ಯಾರಿಗೂ ಭೇದ ಜ್ಞಾನ ಇಲ್ಲ? ಎಲ್ಲರಿಗೂ ಭೇದ ಜ್ಞಾನ. ನಾವು ಕಲ್ಕೋಬೇಕಾಗ್ಯದೇನೋ ತಿಳ್ಕೊಬೇಕಾಗ್ಯದೇನದ ಅಭೇದ ಜ್ಞಾನ ತಿಳ್ಕೊಬೇಕಾಗ್ಯದ. ಭೇದ ಜ್ಞಾನ ಕಲಿಯೋದ ಅವಶ್ಯಕತೆ ಇಲ್ಲ. ಸ್ವಭಾವದ ಭೇದ ಜ್ಞಾನ ನಮಗದ. ಅದಕ್ಕೆ ಎಲ್ಲಾ ಶಾಸ್ತ್ರಗಳು ಪ್ರವೃತ್ತಿಯಾಗಿದ್ದು ಎದ್ರ ಸಲುವಾಗಿ ಅಭೇದ ಜ್ಞಾನ ಆಗಲಿ, ಆ ಬ್ರಹ್ಮನ ಅಭೇದ ಜ್ಞಾನ ಆಗಲಿ ಅಂತ ತಿಳ್ಕೊಂಡು ವೇದಾಂತ ಶಾಸ್ತ್ರ ಪ್ರವೃತ್ತಿ ಆಗ್ಯದ. ಪರಂತು ಅದರ ಬ್ರಹ್ಮ ವಿಷಯ ಕಣಿಗೆ ಕಾಣುವುದೇ ಇಲ್ಲ, ಕಣಿಗೆ ಕಾಣೋದಿಲ್ಲ. ಅದಕ್ಕೆ ಅವ್ರಂತಾರ ತಿನಕ ಅದ್ವೈತ ತತ್ವರೂಪ ಜೊ ತಾತ್ಪರ್ಯ ಅರ್ಥ ಹೇ ಉಪನಿಷತ್ತದು ತಾತ್ಪರ್ಯದ ಅರ್ಥ ಅಭಿಪ್ರಾಯ ಹೃದಯಗತ ಭಾವ ಅಭಿಪ್ರಾಯ ಏನದ ಅಂದ್ರೆ ಇವ್ರಿಗೆ ಅಭೇದ ಜ್ಞಾನ ಆಗ್ಲಿ, ಅದ್ವೈತ ಜ್ಞಾನ ಆಗ್ಲಿ. ತಾಕೆ ನಿರ್ಣಾಯಕ ಅದ್ವೈತ ತತ್ವದ ನಿರ್ಣಯ ಮಾಡ್ಬೇಕಲ್ಲ. ನಿರ್ಣಾಯಕ ನಾಮ ನಿಶ್ಚಯಕ ಜೆ ಆ ಅದ್ವೈತ ತತ್ವವನ್ನು ನಿಶ್ಚಯ ಮಾಡ್ತಕ್ಕಂಥ ಷಡ್ಲಿಂಗ ಹೇ 6 ಲಿಂಗಗಳು ಇರುತ್ತವೆ. 6 ಲಿಂಗಗಳು ಉಪನಿಷತ್ತಿನ ತಾತ್ಪರ್ಯ ಅರ್ಥ ಏನ ಅದ್ವೈತ ತತ್ವ ಅದಲ್ಲ, ಅದ್ವೈತ ತತ್ವವನ್ನು ನಿಶ್ಚಯ ಮಾಡೋದ್ರಲ್ಲಿನೇ ತಾತ್ಪರ್ಯ ಇರುತ್ತದೆ. ಲಿಂಗ ತಿನಕ ಗ್ರಹಣ ಯುಕ್ತಿ ಶಬ್ದದಿಂದ 6 ಲಿಂಗವನ್ನು ಗ್ರಹಣ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಹೆಂಗ ಬೆಂಕಿ ಜ್ಞಾನ ಆಗ್ಬೇಕಾದ್ರೆ ಲಿಂಗ ಅಂತಂದ್ರೆ ಹೊಗೆಗೆ ಲಿಂಗ ಅಂದಿವಲ್ಲ, ಹಂಗ ಯುಕ್ತಿ ಶಬ್ದದಿಂದ ಇಲ್ಲಿ ಲಿಂಗ ಅಂತ ಶಬ್ದ ಮಾಡ್ತಾರೆ. ಹೆಂಗ ಬೆಂಕಿಯ ಹೊಗೆಯ ಜ್ಞಾನದಿಂದ ಬೆಂಕಿಯ ಜ್ಞಾನ ಆಯ್ತು, ಹಂಗ ಇವು 6 ಲಿಂಗಗಳು ಅದಾವ ಹೇಳ್ತಾರೆ. ಉಪಕ್ರಮ ಉಪಸಂಹಾರ ಆದಿ ಇವು 6 ಲಿಂಗಗಳಿಂದ ನಮ್ಗೆ ಅದ್ವೈತ ತತ್ವದ ತಾತ್ಪರ್ಯದ ನಿರ್ಣಯವಾಗುತ್ತದೆ, ನಿಶ್ಚಯವಾಗುತ್ತದೆ. ವೇ ಷಡ್ಲಿಂಗ ಏ ಹೈ 6 ಲಿಂಗಗಳು ಇರುತ್ತವೆ. ಯಾರ ಲಿಂಗ ಮತ್ತೆ ನಾಳೆ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಹರ ಹರ ಓಂ ಪೂರ್ಣ